ఒరే బిడ్డ లోలిక, ఆ లోలిక ఇక్కడ రావమ్మా, రావమ్మా. ನಮಸ್ಕರಿಸುವೆನು ಮಗಳ, ನಿನಗೆ ಮಂಗಳವಾಗದೆ ಮೆದಕಲಾಗಮ್ಮ. ಅಪ್ಪಾಜಿ ಮಗಳೇ, ಅಪ್ಪಾಜಿ ಮಗಳೇ, ಈ ದಿವಸ ಇಷ್ಟು ಸಂತೋಷದಿಂದ ಹಾಗೂ ಉಲ್ಲಾಸದಿಂದ ನನ್ನಲ್ಲಿಗೆ ಬಂದ ವಿಚಾರವೇನು ತಂದೆಯೇ? ಹೇಳುವೇನು ಕೇಳಮ್ಮ. ಪ್ರಿಯ ಕುಮಾರಿ ಕೇಳು ಬೇಡ್ವೆ ಸುಂದರಿ ಮಣಿಯೇ, ಪ್ರಿಯ ಕುಮಾರಿ ಕೇಳು ಬೇಡ್ವೆ ಸುಂದರಿ ಮಣಿಯೇ. ಪ್ರಿಯ ಕುಮಾರಿ ಕೇಳು ಬೇಡ್ವೆ ಸುಂದರಿ ಮಣಿಯೇ, ಸುಂದರಿ ಮಣಿಯೇ, ಸುಂದರಿ ಮಣಿಯೇ. ಮಗಳೇ, ಅಪ್ಪಾಜಿ ಈ ದಿವಸ ನಮ್ಮ ನಮ್ಮ ಮನೆಗೆ ಓರ್ವ ಸುಂದರ ಪುರುಷರು ಬಂದಿರೋ ನಮ್ಮ ಅವನ ರೂಪಿಗೂ ನಿನ್ನ ಲಾವಣ್ಯಕ್ಕೂ ಸರಿ ಹೊಂದುವುದಮ್ಮ. ನಿಜವೇ ಅಪ್ಪಾಜಿ? ಹೌದು ಮಗಳೇ. ಅಪ್ಪಾಜಿ ಮಗಳೇ, ಚೆಲುವೆಲ್ಲ ನನ್ನೆಂದಿತು ಹೆಣ್ಣೋ ಹೂವಂದೋ ಚೆಲುವೆ ನಾನೆಂದಿತೋ ಚೆಲುವೆಲ್ಲ ನನ್ನೆಂದಿತೋ ಕೋಗಿಲೆಯ ಗಾನದಲ್ಲಿ ತಾನೇ ಮೊದಲೆಂದಿತೋ ಕೋಗಿಲೆಯ ಗಾನದಲ್ಲಿ ತಾನೇ ಮೊದಲೆಂದಿತೋ ಕೊರಳಿನ ದನಿ ವೀಣೆಯ ಕನಿ ಕೊರಳಿನ ದನಿ ವೀಣೆಯ ಕನಿ ಸಮರಾರನ ಗೀತೋ ಹೆಣ್ಣು ಧರಿಸಿ ಹೆಣ್ಣು ನಾಟ್ಯ ಧರಿಸಿ ಶಾರದೆಯು ನಾಟ್ಯ ಧರಿತೋ ಚೆಲುವೆಲ್ಲ ನನ್ನೆಂದಿತೋ ಹೆಣ್ಣು ಹೂವ ಮುಡಿದು ಚೆಲುವೆ ತಾನೆಂದಿತೋ. ಅಪ್ಪಾಜಿ ಮಗಳೇ, ಆ ಮಹಾತ್ಮರನ್ನು ತಂದೆಯೇ ಆತನು ಬಹಳ ನಿಪುಣನೆಂದು ಹೇಳುತ್ತಿರುವರಲ್ಲ, ಅವರ ನಡೆ ನುಡಿಯು ಹಾಗೂ ಅವರ ಗುಣ ಅತಿಶಯವು ನೀವು ಹೇಗೆ ತಿಳಿಯಿತು ಅಪ್ಪಾಜಿ? ಮಗಳೇ, ಆ ಮಹಾತ್ಮರು ನಮ್ಮ ಅಂಗಡಿ ಜಗಲಿ ಮೇಲೆ ಕುಳಿತ ಮಾತ್ರದಲ್ಲಿ ನಮ್ಮ ತಾತ ಮುತ್ತಾತಂದಿರ ಕಾಲದಿಂದಲೂ ಇಟ್ಟಿದ್ದ ಬೆಳ್ಳಿ ಬಂಗಾರಗಳೆಲ್ಲವೂ ಸಣ ಮಾತ್ರದಲ್ಲಿ ವ್ಯಾಪಾರವೂ ಆದವಮ್ಮ. ಹೌದೇ ಅಪ್ಪಾಜಿ? ಅದು ಅಲ್ಲದೆ ನಮ್ಮ ಮನೆಯಲ್ಲಿ ಲಕ್ಷ್ಮಿಯು ತಾಂಡವಾಡುತ್ತಿರುವಳಮ್ಮ. ನಿಜವೇ ಅಪ್ಪಾಜಿ? ಹೌದು ಮಗಳೇ. ಅಪ್ಪಾಜಿ, ಮಗಳೇ, ಆ ಮಹಾತ್ಮರನ್ನು ನಮ್ಮ ಚಿತ್ರದ ಅರಮನೆಗೆ ಕಳಿಸಿಕೊಟ್ಟರೆ ಆನಂತರ ಅವರ ಗುಣ ಅತಿಶಯವನ್ನು ತಿಳಿದು ಹಾಗೂ ಅವರ ನಡೆ ನುಡಿಗಳನ್ನು ತಿಳಿದು ಆನಂತರ ಅವರ ಕೊರಳಿಗೆ ಪುಷ್ಪಮಾಲೆಯನ್ನು ಧರಿಸುವೆನು ಅಪ್ಪಾಜಿ. ಮಗಳೇ, ಹಾಗಾದರೆ ನೀನು ಸಕಲ ಆಭರಣ ಭೂಷಿತಳಾಗಿ ನಿನ್ನ ಮುತ್ತಿನ ಹಾರವನ್ನು ನಿನ್ನ ಕೊರಳಿಗೆ ಧರಿಸಿಕೊಂಡು ಹಾಗೂ ವೀಣೆಯನ್ನು ಕೈಗೊಂಡು ನಮ್ಮ ಚಿತ್ರದ ಅರಮನೆಗೆ ಹೊರಡುವಳಾಗಮ್ಮ. ನಾನು ಆ ಮಹಾತ್ಮರನ್ನು ಅಲ್ಲಿಗೆ ಕಳಿಸಿಕೊಡುತ್ತೇನೆ. ಅಪ್ಪಾಜಿ,
ನಿಜವಾಗಿಯೂ ಕಳಿಸಿಕೊಡುವಿರಾ? ನಿಜವಾಗಿ ಕಳಿಸಿಕೊಡುವೆನು ಮಗಳೇ. ಖಂಡಿತವಾಗಿಯೂ ಕಳಿಸಿಕೊಡುವಿರಾ ಅಪ್ಪಾಜಿ? ಖಂಡಿತವಾಗಿ ಕಳಿಸಿಕೊಡುವೆನು ಮಗಳೇ. ಹಾಗಾದರೆ ನಾನು ಇನ್ನು ಹೋಗಿ ಬರಲೇ ಅಪ್ಪಾಜಿ? ಹೋಗಿ ಬಾ ಮಗಳೇ, ನಿನಗೆ ಮಂಗಳವಾಗಲಿ. ಮಹಾತ್ಮರೇ, ಮಹಾತ್ಮರೇ, ಇಲ್ಲಿ ಬರುವರಾಗಿ. ಮಹಾತ್ಮರೇ, ಈ ದಿವಸ ನೀವು ಸ್ನಾನ ಭೋಜನಾದಿಗಳನ್ನು ಮುಗಿಸಿಕೊಂಡು ಇನ್ನು ವಿಶ್ರಾಂತಿಗಾಗಿ ನಮ್ಮ ಚಿತ್ರದ ಅರಮನೆಗೆ ಹೊರಡಬಹುದಲ್ಲವೇ? ಹೋಗಿ ಬರುವರಾಗಿ ನಿಮಗೆ ಮಂಗಳವಾಗಲಿ. ಮನ ಪ್ರಿಯತಮನ ಪ್ರಿಯತಮನ ಸಕಲ ಆಭರಣ ಭೂಷಿತಳಾಗಿ ಅಲ್ಲದೆ ನನ್ನ ಮುತ್ತಿನ ಹಾರವನ್ನು ನನ್ನ ಕೊರಳಿಗೆ ಧರಿಸಿಕೊಂಡು ಹಾಗೂ ವೀಣೆಯನ್ನು ಕೈಗೊಂಡು ನಾನೀಗಲೇ ನಮ್ಮ ಚಿತ್ತದಾರ ಮನೆಗೆ ಹೊರಡುತ್ತೇನೆ. ಪರಮಾತ್ಮ ಶನಿದೇವ, ಹರ ಹರ. ಮನೆಯನ್ನು ನೋಡಿದರೆ ದೇವೇಂದ್ರನ ಅರಮನೆಗಿಂತ ಮಿಗಿಲಾಗಿ ತೋರ್ಪುತ್ತಿರುವುದೀ ಮನೆಯೋ. ಈ ಮನೆಯನ್ನು ನೋಡಿದರೆ ದೇವೇಂದ್ರನ ಅರಮನೆಗಿಂತ ಮಿಗುಲಾಗಿ ತೋರ್ಪುತ್ತಿರುವುದೀ ಮನೆಯೋ. ಪರಮಾತ್ಮ ಶನಿದೇವ, ಇದು ಎನಗೆ ಲಭಿಸಲು, ಇದು ಎನಗೆ ಲಭಿಸಲು, ಇದರಿಂದ ಇನ್ಯಾವ ಕೇಡು ಬರುವುದೋ ವಿಧಿಯೇ. ಶನಿದೇವ, ಈ ಮನೆಯನ್ನು ನೋಡಿದರೆ ದೇವೇಂದ್ರ ಅರಮನೆಗಿಂತಲೂ ಅತಿಶಯವಾಗಿ ತೋರುತ್ತಿರುವುದಲ್ಲ. ಈ ಮನೆ ದೆಸೆಯಿಂದ ನನಗೆ ಮುಂದೆ ಯಾವ ಕೇಡು ಸಂಭವಿಸಬಹುದು? ನಾ ಬೇರೆ ಕಣ್ಣಲ್ಲ ಪರಮಾತ್ಮ. ನಾನಾದರೂ ಈ ವಜ್ರ ವೈಢ್ಯವನ್ನು ಶೋಭಿಸುತ್ತಿರುವ ಈ ಮಂಚದ ಮೇಲೆ ಅಲ್ಲೇ ಹೋಗಿ ಮನೆಗುವೆನು. ಶನಿದೇವ, ಏನು ವಿಚಿತ್ರವಾದ ಮಾಯೆಯು! ಈ ಮಂಚಕ್ಕೆ ಕಾಲಿಟ್ಟ ಕೂಡಲೇ ನನ್ನ ಶರೀರವೇ ಗಡನೆ ಹೆದರಿ ಕೆಳಕ್ಕೆ ಬಿದ್ದಂತಾಯ್ತಲ್ಲ ಪರಮಾತ್ಮ. ಈ ಮನೆ ದೆಸೆಯಿಂದ ನನಗೆ ಮುಂದೆ ಯಾವ ಕೇಳು ಸಂಭವಿಸಬಹುದು? ನಾ ಬೇರೆ ಕಣ್ಣನಲ್ಲ. ಇರಲಿ, ನನಗೆ ನಿದ್ರಾ ದೇವಿಯು ಬಹಳವಾಗಿ ಬಾಧಿಸುತ್ತಿರುವುದು. ನಾನು ಇನ್ನು ಹೋಗಿ ಅಲ್ಲೇ ಮಲಗುವೆನು. ಇವನಾರೋ ಸುಕುಮಾರ, ಇವನಾರೋ ಸುಕುಮಾರ ಸುಮನೋಹರ, ಇವನಾರೋ ಸುಕುಮಾರನೋ. ಇವನಾರೋ
ಇವನಾರೋ ಸುಕುಮಾರ ಇವನಾರೋ ಸುಕುಮಾರ ಸುಮನೋಹರ ಇವನಾರೋ ಸುಕುಮಾರನೋ. ಆಹಾ, ನಮ್ಮ ತಂದೆಯವರು ಹೇಳಿದ ಮಾತಿನಂತೆ ಏನು ರೂಪು ಏನು ಲಾವಣ್ಯ, ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಅಂತೆ ಒಳೆಯುತ್ತಿರುವರಲ್ಲ ಈ ಮಹಾತ್ಮರು. ಇಂಥ ಸುಂದರಾಂಗನನ್ನು ಒರೆಸಿದ್ದ ಮೇಲೆ ಈ ನನ್ನ ಶ್ರೀಜನ್ಮ ಹುಟ್ಟಿ ಏನಾಯಿತೋ. ಇರಲಿ, ಮತ್ತೆ ಒಂದು ಗಾನವನ್ನು ಪಾಡಿ ಈ ಮಹಾತ್ಮರನ್ನು ಎಚ್ಚರಗೊಳಿಸುತ್ತೇನೆ. ಹಾಡುವ ಬಾರಮಣ ಹಾಡುವ ಬಾರಮಣ ನಲಿದಾಡುವ ಬಾರಮಣ ಯಗಾಮಿನಿಯೇ ಮನಮೋಹನನೇ ಪ್ರಿಯಗಾಮಿನಿಯೇ ಮನಮೋಹನನೇ ಬಾಯನ್ನ ಮನದ ರಸ ಆಡುವ ಬಾರಮಣ. ಬಿಸಿಲೇ ನೆರಳು ನೀನೇ ನೆರಳು ನೀನಿರಲು ಬಿಸಿಲೇ ನೆರಳು ಮಧುಪಾನ ಬಾನವ ಬಾರೋ ಸಂತೋಷದಲ್ಲಿ ಆನಂದದಲ್ಲಿ ಅನುರಾಗದಲ್ಲಿ ಸಂತೋಷದಲ್ಲಿ ಬಾಬಾರೋ ಪ್ರಿಯತಮನೆ ಬಾ ಆಡುವ ಬಾರಮಣ ನಲಿದಾಡುವ ಬಾರಮಣ ಪ್ರಿಯಗಾಮಿನಿಯೇ ಮನಮೋಹನನೇ ಪ್ರಿಯಗಾಮಿನಿಯೇ ಮನಮೋಹನನೇ ಬಾಯನ್ನ ಮನದ ರಸ ಬಾರಮಣ. ಬಳಿ ನೀನಿರಲು ಬಿಸಿಲೇ ನೆರಳು ಬಳಿ ನೀನಿರಲು ಬಿಸಿಲೇ ನೆರಳು ಮಧುಪಾನ ಪಾತ್ರವೆನ್ನೊಡಲೋ ಸಂತೋಷದಲ್ಲಿ ಸಲ್ಲಾಪದಲ್ಲಿ ಸಂತೋಷದಲ್ಲಿ ಸಲ್ಲಾಪದಲ್ಲಿ ಬಾಯನ್ನ ಮನ್ನ ಮನದ ರಸ ಆಡುವ ಬಾರಮಣ ನಲಿದಾಡುವ ಬಾರಮಣ ಪ್ರಿಯಗಾಮಿನಿಯೇ ಮನಮೋಹನನೇ ಪ್ರಿಯಗಾಮಿನಿಯೇ ಮನಮೋಹನನೇ ಬಾಯನ್ನ ಮನದ ರಸ ಆಡುವ ಬಾರಮಣ. ಅಯ್ಯೋ ಅಲ್ಲ, ಕೋಳಿ ಕೂಗಿ ಬೆಳಗಾದರೂ ಈ ಮಹಾತ್ಮರು ಎಚ್ಚರವಿಲ್ಲದಂತೆ ಮಲಗಿರುವರಲ್ಲ. ಇರಲಿ, ನನ್ನ ಮುತ್ತಿನ ಹಾರವನ್ನು ಅಲ್ಲಿ ಕಾಣುತ್ತಿರುವ ಚಿನ್ನದ ಗುಟ್ಟಕ್ಕೆ ತಗಲು ಹಾಕಿ ಅಯ್ಯೋ ಪ್ರೀತಿಗೆ ಮುದುಕದ ಹೂವನ್ನೇ ಮುಡಿದಂತಾಯಿತಲ್ಲ. ಇದೆಲ್ಲವೂ ನನ್ನ ಬರಿಬಾಳು ಅಲ್ಲದೆ ಬಣ್ಣಕ್ಕೆ ಬೆರಗಾಗಿ ಕನಕಾಂಬರದ ಹೂವನ್ನೇ ನನ್ನ ಮುಡಿಗೆ ಮುಡಿದಂತಾಯಿತಲ್ಲ. ಇದೆಲ್ಲವೂ ನನ್ನ ಬರಿಬಾಳು ಅಲ್ಲದೆ ಹಿರುಳಲ್ಲಿ ಕಂಡ ಕನಸಿಗೆ ಹಗಲಲ್ಲಿಯೇ ಹೋಗಿ ಬಿದ್ದಂತಾಯಿತಲ್ಲ. ಇದೆಲ್ಲವೂ ನನ್ನ ಬರಿಬಾಳು. ಇರಲಿ, ಅಲ್ಲಿ ಕಾಣುತ್ತಿರುವ ಚಿನ್ನದ ಗೂಟಕ್ಕೆ ನನ್ನ ಮುತ್ತಿನ ಹಾರವನ್ನು ತಗಲು ಹಾಕಿ ನಾನು ಸಹ ಅವರ ಪಕ್ಕದಲ್ಲಿ ಹೋಗಿ ಮಲಗುತ್ತೇನೆ.
ವಿಕ್ರಮನು ನನ್ನ ಶಕ್ತಿಯ ಮನೆಯಲ್ಲಿ ಪೃಷ್ಠಾನವಾದವನ್ನು ಆ ಲೋಳಿಗೆ ಆಡಲು ಏನು ಮಾಡಲಿ ಏನು ಮಾಡಲಿ ಮಾಯಾ ನಿರ್ಮಿಸುತ್ತೆ ವಿಕ್ರಮನು ಮೃಷ್ಟಾನಾದ ಭೋಜನ ಉಂಡು ಸುಖ ನಿದ್ರೆಗೆ ಇದ್ದವನು. ಅದು ಅಲ್ಲದೆ ಈ ಚಿತ್ರಪಟದಲ್ಲಿ ಬರೆದಿರುವ ಚಿತ್ರ ಪಕ್ಷಿಗೆ ಜೀವಗಳನ್ನು ತುಂಬಿ ಪದಕವನ್ನು ಮುತ್ತಿದಾರವನ್ನು ಒಂದೊಂದಾಗೆ ಒಂದು ತುಂಬುವಂತೆ ನೆಪ ಮಾಡುವೆನು. ಇದೇ ಆಲ್ಲವೇ ಸಹ ನನ್ನ ಸಾಹಸ. ಇದೇ ಜೈ ಗೆಲುವಾಯ. ಪರಮಾತ್ಮ, ಎಲ್ಲಿ ವಿಚಿತ್ರವಾದ ಮಾಯೆಯು. ನಾನು ಬಂದು ಮನಗಿರುವಾಗ ನಾನು ಓರ್ವನೇ ಬಂದಿರು ಮನಗಿರುವನಲ್ಲ. ಆಹಾ ಆಹಾ, ಏನಿದು ಆಶ್ಚರ್ಯ, ವಿಚಿತ್ರವಾದ ಕನಸು. ನಾನು ಬಂದು ಮನಗಿರುವಾಗ ನಾನು ಓರ್ವನೇ ಬಂದು ಮನಗಿರುವನಲ್ಲ. ಯಾರೋ ಕಟಕರು ಬಂದು ಈ ನನ್ನ ಕರಾಚರಣೆಗಳನ್ನು ಕಳೆದಂತೆ ಕನಸನ್ನ ಕಾಣನಲ್ಲ. ನಾನು ಒಂದು ಕನಸ ಕಂಡ, ನಾನು ಒಂದು ಕನಸ ಕಂಡ, ಮಂಗಳಾಂಗಿ ಪ್ರಭಾವತೆಯ ಪರಮಾತ್ಮ, ಮಂಗಳಾಂಗಿ ಪ್ರಭಾವತೆಯ ಕನಸ ಕಂಡ. ಪರಮಾತ್ಮ ಹದರುವಂತೆ ಕನಸ ಕಂಡೆ, ಕನಸ ಕಂಡ ವಿಧಿಯ ವಿಧಿಯ ವಿಧಿಯ. ಪರಮಾತ್ಮ, ಯಾರೋ ಕಟಕರು ಬಂದು ಈ ನನ್ನ ಖರಾಚರಣೆಗಳನ್ನು ಕಡದಂತೆ ಕನಸನ್ನೇ ಕಂಡನಲ್ಲ. ಪರಮಾತ್ಮ, ನಾನು ಕಂಡ ಕನಸು ನಿಜವೇ ಆಗುವುದೇ ಆದರೆ ಈ ಧರೆಯಲ್ಲಿ ಬದುಕುವ ಬಗೆ ಹೇಗೆ? ಪರಮಾತ್ಮ ಇರಲಿ. ಚಿತ್ತಪಟದಲ್ಲಿ ಬರೆದಿರುವ ಚಿತ್ತ ಪಕ್ಷಿಯು ನಿರ್ಜೀವದಿಂದ ಆ ಕರು ಇಟ್ಟಿದ್ದ ಮತ್ತು ನಾರವನ್ನು ಒಂದೊಂದಾಗೆ ನುಂಗಿ ಅದೇ ಚಿತ್ತಪಟಕ್ಕೆ ಸೇರಿಕೊಳ್ಳುತ್ತದೆ. ಹೇ ಪಕ್ಷಿ, ನಿಲ್ಲು ನಿಲ್ಲು. ಪರಮಾತ್ಮ, ಶನಿ ರಾಜ, ಇದು ಏನು ಮಾಡಿಸಬೇಕೆಂದ್ರೆ ಎಲ್ಲವನ್ನು ಮಾಡಿಸು. ನನಗೆ ನಿದ್ರಾದೇವಿಯು ಬಹಳವಾಗಿ ಬಾರಿಸ್ತಿರುವುದು. ನಾನಿನ್ನು ಹೋಗಿ ಅಲ್ಲೇ ಮಲಗುವೆನು.
ಹಾ, ಏನು ವಿಚಿತ್ರವಾದ ಮಾಯೆಯು. ನಾನು ಬಂದು ಮನಗಿರುವಾಗ ನನ್ನ ಓರ್ವನೇ ಬಂದು ಮನಗಿದನಲ್ಲ. ಆಹಾ, ರಾರಾಧಿಸಿ ರಾರಾಧಿಸಿ ಈ ಸುಮ ಕೋಮಲೆ ಯಾರಾಗಿರಬಹುದು? ಓಹೋ, ಧರಣಿ ದೇವಿ ಏನಾದ್ರೂ ಬಂದು ಮನಗಿರುವಳೆ? ಛೇ, ಎಂದಿಗೂ ಸಾಧ್ಯವಿಲ್ಲ. ಓಹೋ, ಈ ಸತ್ಯವಂತ ಕರ್ಮರಾಜರ ಸತ್ಯವನ್ನು ಪರೀಕ್ಷೆ ಮಾಡಲಿ ಎಂದು ಬಂದಿರುವಳೆ, ಇದು ಎಂದಿಗೂ ಸಾಧ್ಯವಿಲ್ಲ. ಪರಮಾತ್ಮ, ಏನು ಮಾಡಿಸ್ಬೇಕೆಂದ್ರು ಎಲ್ಲವನ್ನು ಮಾಡಿಸು. ನಿನ್ನ ಕೃಪೆ ಇದ್ದದ್ದೇ ಆಗಲಿ. ನಾನಿನ್ನು ಹೋಗಿ ಅಲ್ಲೇ ಮನಗುವೆನು. ಶನಿರಾಜ, ಕಾಕವಾಹನ ಕಲಿಪುರುಷ, ಚಿತ್ತಬಡದೆ ಬಂದಿರುವ ಚಿತ್ತದಾಂಸ ಪಕ್ಷಿಯು ನಿರ್ಜೀವದಿಂದ ಹಾರಿ ಬಂದು ಆ ಕರುಣಿಟ್ಟಿದ ಮುತ್ತಿನ ಹಾರವನ್ನು ಒಂದೊಂದಾಗಿ ನುಂಗಿ ಅದೇ ಚಿತ್ರಪಟಕ್ಕೆ ಹೋಗಿ ಸೇರಿಕೊಂಡಿದ್ದಲ್ಲ. ಹೇ ಪಕ್ಷಿ, ನಿಲ್ಲು ನಿಲ್ಲು. ಹಾ ಪರಮಾತ್ಮ, ಶನಿದೇವ. हमसे बसिया माया मोहिनिया माया जालविदेनु हरिये अरवनोगी तो हमसे बसियो. ಪರಮಾತ್ಮ, ಶನಿದೇವ, ಈ ಭಾರತ ಕಳವಿನಿಂದ, ಈ ಮನೆ ದೆಸೆಯಿಂದ ನನಗೆ ಮುಂದೆ ಯಾವ ಕೇಡು ಸಂಭವಿಸಬಹುದು? ನಾ ಬೇರೆ ಕಣ್ಣನಲ್ಲ. ಪರಮಾತ್ಮ, ನನಗೆ ನಿದ್ರಾದೇವಿಯು ಬಹಳವಾಗಿ ಬಾಧಿಸ್ತಿರುವುದು. ನಾನಿನ್ನು ಹೋಗಿ ಅಲ್ಲೇ ಮನಗುವೆನು. ಆಹಾ, ಕೋಳಿ ಕೂಗಿ ಬೆಳಗಾದರೂ ಈ ಮಹಾತ್ಮರು ಎಚ್ಚರವಿಲ್ಲದಂತೆಯೇ ಮಲಗಿರುವರಲ್ಲ. ಇರಲಿ, ನನ್ನ ಮುತ್ತಿನ ಹಾರವನ್ನು ನನ್ನ ಕೊರಳಿಗೆ ಧರಿಸಿಕೊಂಡು ಆನಂತರ ಎಚ್ಚರಗೊಳಿಸುತ್ತೇನೆ. ಓಹೋ, ಏನಾಯಿತು? ನನ್ನ ಮುತ್ತಿನ ಹಾರವು ಇಲ್ಲೇ ಇಟ್ಟಿದನಲ್ಲ. ಓಹೋ, ಈಗ ತಿಳಿಯಿತು. ನನ್ನ ಮೇಗಳ ಪ್ರೀತಿಗೋಸ್ಕರ ಈ ಮಹಾತ್ಮರು ತೆಗೆದಿಟ್ಟಿರಬಹುದೋ ಏನೋ. ಅವರನ್ನು ಎಚ್ಚರಗೊಳಿಸಿ ನಾನೇ ಕೇಳುತ್ತೇನೆ. ಪ್ರಿಯಾ, ಪ್ರಿಯಾ. ನೀನು ಯಾರು? ಪರಾಸ್ತ್ರೀಯನ್ನು ಬಂದು ಮನಗಿರುವಾಗ, ಪುರುಷನು ಬಂದು ಮನಗಿರುವಾಗ ನೀನು ಓರ್ವಳೆ ಬಂದು ನನ್ನನ್ನು ಎಚ್ಚರಗೊಳಿಸಲು ಕಾರಣವೇನು? ಪ್ರಿಯಾ, ನನ್ನೊಡನೆ ಇನ್ನು ಸರಸದ ಮಾತುಗಳು ಇನ್ನೇತಕ್ಕೆ ಪ್ರಿಯಾ? ನಮ್ಮ ತಂದೆಯವರು ನಿಮಗೆ ನನ್ನನ್ನು ಕೊಟ್ಟು ಲಗ್ನ ಮಾಡುವಂತೆ ಹೇಳಿ ಕಳಿಸುವರು ಪ್ರಿಯಾ. ಯಾರನ್ನ? ನನ್ನನ್ನೇ ಪ್ರಿಯಾ. ಪರಾಸ್ತ್ರೀಯರನ್ನು ಕಂಡರೆ ತಾಯೋ ಪಾದೆ ಅಂತ ಭಾವಿಸುವ ನಿನ್ನನ್ನು ಕಂಡದಾಗ ಮಾಡಿಕೊಳ್ಳಲಾರೆ. ಮೊದಲು ಈ ಮಂದಿರ ಬಿಟ್ಟು ಹೊರಡುವರಾಗಿ. ಪ್ರಿಯಾ, ಹೋಗಲಿ. ನನ್ನನ್ನು ಲಗ್ನ ಮಾಡಿಕೊಳ್ಳದಿದ್ದರೂ ಪರವಾಗಿಲ್ಲ. ನನ್ನ ಮುತ್ತಿನ ಹಾರವನ್ನಾದರೂ ನನಗೆ ಕೊಟ್ಟು ಬಿಡು ಪ್ರಿಯಾ. ಅಮ್ಮ, ಅಮ್ಮ, ಅಲ್ಲಿನ ವಿಚಾರವನ್ನು ನಾನು ಏನು ಹೇಳಿಕೊಳ್ಳಲಿ ತಾಯಿ? ಅದೆಂತ ವಿಚಾರವಿದ್ದರೂ ಹೇಳು. ಅಮ್ಮ, ಗೋಡೆ ಮೇಲೆ ಬಂದಿರುವ ಚಿತ್ತಪಟದಲ್ಲಿ ಬಂದಿರುವ ಚಿತ್ತದಾಂಸ ಪಕ್ಷಿಯು ನಿರ್ಜೀವದಿಂದ ಹಾರಿ ಬಂದು ನೀವು ಇಟ್ಟಿದ ಮುತ್ತಿನ ಹಾರವನ್ನು ಒಂದೊಂದಾಗೆ ನುಂಗಿ ಅದೇ ಚಿತ್ತಪಟಕ್ಕೆ ಹೋಗಿ ಸೇರಿಕೊಂಡಿದ್ದ ತಾಯಿ. ಅಮ್ಮ, ದೇವಿ ಹಣೆಗೂ ಆಕಾಶವೇಣಿ ಹಣೆಗೂ ನಾನಾದರೂ ಈ ಕಣ್ಣನ್ನು ಹೊರತು ಈ ಪಾಪಿಯಾದ ಕರಗಳಿಂದ ಮುಟ್ಟಲಿಲ್ಲವು ತಾಯಿ, ಮುಟ್ಟಲಿಲ್ಲವು. ಇದನ್ನು ನಿಜವೆಂದು ತಿಳಿಯವರಾಗಿ ತಾಯಿ. ಅಯ್ಯೋ ಮೂರ್ಖ. ಏನ ನಾಡಿದೆ ಪುಳದ ಏನ ನಾಡಿದೆ ಏನ ನಾಡಿದೆ ಕುಳ
ನೀನು ಏನ ನಾಡಿದೆ ಅರ್ಧರಾತ್ರಿಯೋಳು ಎದ್ದು ಬರಬೇಕದ್ದು ಅರ್ಧರಾತ್ರಿಯೋಳು ಎದ್ದು ಬರಬೇಕದ್ದು ಸದ್ದ ಮಾಡದೀಗ ಎದ್ದು ಏನ ನಾಡಿದೆ ಕುಳಹದವ ನೀನು ಏನ ನಾಡಿದೆ ಏನ ನಾಡಿದೆ ಏನ ನಾಡಿದೆ ಆಹಾ ಕಳ್ಳನಲ್ಲಿ ಕಳ್ಳ ಘನಘಾತುಕ ಕಳ್ಳ ಮನೆಯಾಳ ಮೂರ್ಖ ಚಂಡಾಳ ಹಾದಿಯಲ್ಲಿ ಹೋಗುತ್ತಿದ್ದ ನಿನ್ನನ್ನು ನಮ್ಮ ತಂದೆಯವರು ಕರೆದುಕೊಂಡು ಬಂದ ತಪ್ಪಿಗೆ ಅನ್ನವನ್ನು ಹಾಕಿದವನಿಗೆ ಕನ್ನವನ್ನು ಹಾಕಿದೆಯೇನು ಮೂರ್ಖ ಒಳ್ಳೆಯ ಮಾತಿನಿಂದ ನನ್ನ ಮುತ್ತಿನ ಹಾರವನ್ನು ಕೊಟ್ಟರೆ ಸರಿ ಒಳ್ಳೆಯ ಮಾತಿನಿಂದ ನನ್ನ ಮುತ್ತಿನ ಹಾರವನ್ನು ಕೊಟ್ಟರೆ ಸರಿ ಇಲ್ಲವಾದರೆ ನಮ್ಮ ತಂದೆಯವರಿಗೆ ಹೇಳಿ ನಿನಗೆ ವಿಧ ವಿಧವಾದ ಶಿಕ್ಷೆಗಳನ್ನು ಕೊಡಿಸುತ್ತೇನೆ ಮೂರ್ಖ ಬಿಡ ದಾರಿಯನ್ನ ಪರಮಾತ್ಮ ಬಿಡ ದಾರಿಯನ್ನ ಪರಮಾತ್ಮ ಸರಿದೇವ ಕೇವಲ ಹಲಪ ಹೆಂಗಸನಿಂದ ಕೇಳಿ ಮಾತನಾಡುಗಳೆಲ್ಲ ಕೇಳಿಬಿಟ್ಟನಲ್ಲ. ಹೇ ಪಾಪಿಯಾದ ವಿಕ್ರಮನೇ, ನಿನಗಿಂತ ಕಷ್ಟ ಬರಬಾರ್ದಾಗಿತ್ತು. ಹತ ಭಾಗ್ಯನಾದೆ ಗತಿ ಕಣ್ಣನಾನೋ ಪಾಪಿಯಾದ ನೋಲಿಗೆ ಇಲ್ಲ ನಾ ಮೋಸವೋದೆ ದೇವಾ ಸರಿದೇವಾ ಸರಿದೇವಾ ಪಟ್ಟಣಕ್ಕೆ ಹೋಗಿ ನಾನು ತಲೆ ಎತ್ತಿ ಮಾಡುವುದೇಗೆ ಪಟ್ಟಣಕ್ಕೆ ಹೋಗಿ ನಾನು ತಲೆ ಎತ್ತಿ ಮಾಡುವುದೇಗೆ ಮಾಂಡವಕಾಶಕ್ಕೆ ಗುರಿ ಮಾಡಿಸಿದೆ ಸ್ವಾಮಿ ಮಾಂಡವಕಾಶಕ್ಕೆ ಗುರಿ ಮಾಡಿಸಿದೆ ಸ್ವಾಮಿ ದೇವಾ ಸರಿದೇವಾ ಬಡಾದಿ ಮಗಳ ಬಿಟ್ಟು ರಾಜ್ಯ ಕೊಟ್ಟು ಬಂದೇ ಬರದು ಅಯ್ಯೋ ಮಡಾದಿ ಮಗಳ ಬಿಟ್ಟು ರಾಜ್ಯ ಕೊಟ್ಟು ಬಂದೇ ಬರದು ಈ ಪರಿಗಾತಕ್ಕೆ ಗುರಿ ಮಾಡಿಸಿದ್ದೆ ಸ್ವಾಮಿ ಈ ಪರಿಗಾತಕ್ಕೆ ಗುರಿ ಮಾಡಿಸಿದ್ದೆ ಸ್ವಾಮಿ ದೇವಾ ಸರಿದೇವಾ ಪರಮಾತ್ಮ ಶ್ರೀದೇವರ ಪಾದ ಗೋವಿಂದೋ ಶ್ರೀದೇವರ ಪಾದ ಗೋವಿಂದೋ ಶ್ರೀದೇವರ ಪಾದ ಗೋವಿಂದೋ ಅಪ್ಪಾಜಿ ಓಹೋ, ಏನಿರಬಹುದು? ನನ್ನ ಮಗಳಾದ ಆಲೋಲಿಕೆಯು ಹೋಗುವಾಗ ನಗುನಗುತ್ತಾ ಹೋದವಳು ಈಗ ಈ ರೀತಿ ಅಳುತ್ತಾ ಬರುತ್ತಿರಲು ಕಾರಣವೇನಿರಬಹುದು? ಇರಲಿ, ಸಮೀಪಕ್ಕೆ ಬರಲಿ, ವಿಚಾರಿಸಿ ನೋಡುತ್ತೇನೆ. ಅಪ್ಪಾಜಿ ತಂದೆಯವರ ಪದಕ್ಕೆ ನಮಸ್ಕರಿಸುವೆನು. ಮಗಳ ನಿನಗೆ ಮಂಗಳವಾಗಲಿ, ಮೇಲಕ್ಕೆ ಒಳಗಮ್ಮ. ಅಪ್ಪಾಜಿ ಮಗಳ ಅಪ್ಪಾಜಿ ಮಗಳ ಈ ರೀತಿ ದುಃಖಿಸುತ್ತಿರಲು ಕಾರಣವೇನಮ್ಮ? ಅಪ್ಪಾಜಿ ಈಡೆ ರಾತ್ರಿ ಹಾರ್ಮು ಪೋಯಿಂದಿ ಅಪ್ಪಾಜಿ, ಹಾರ್ಮು ಪೋಯಿಂದಿ. ಅದೇ ಸರಿಯಾಗಿ ಹೇಳಮ್ಮ. ನೀನಿನ್ನು ಮಗಳೇ, ನೀನಿನ್ನು ಅದೇ ಸರಿಯಾಗಿ ಹೇಳಮ್ಮ. ಅಪ್ಪಾಜಿ ಈಡೆ ರಾತ್ರಿ ಆ ಮಹಾತ್ಮರು ಸಂಗಡము ఆర్ము పోయింది అప్పాజీ, ఆర్ము పోయింది.
ಮಗಳೇ, ನೀನಿನ್ನು ಸಣ್ಣ ವಯಸ್ಸಿನ ಬಾಲೆಯಮ್ಮ. ಪರಪುರುಷರ ವಯಸ್ಸಿನ ಅರ್ಥವನ್ನು ತಿಳಿಯದೆ ಈಗೆಲ್ಲ ಮಾತನಾಡುವುದು ಉಚಿತವಲ್ಲ ಮಗಳೇ. ಆ ಮಹಾತ್ಮರು ನಿನ್ನ ಮೇಗಳ ಪ್ರೀತಿಗೋಸ್ಕರ ನಿನ್ನ ಮುತ್ತಿನ ಹಾರವನ್ನು ತೆಗೆದಿಟ್ಟಿರಬಹುದು ಏನೋ. ಆ ಮಹಾತ್ಮರನ್ನು ಕರೆಯಿಸಿ ನಿನ್ನ ಮುತ್ತಿನ ಹಾರವನ್ನು ನಿನಗೆ ಕೊಡಿಸುತ್ತೇನೆ ಮಗಳೇ. ಅಪ್ಪಾಜಿ, ಆ ಮುತ್ತಿನ ಹಾರಕ್ಕೆ 1 ಲಕ್ಷ ಬೆಲೆ ಬಾಳುವುದು ಅಪ್ಪಾಜಿ. ಏನಮ್ಮ, ನಾನ್ ಮಾಡಿಸಿದ ಮುತ್ತಿನ ಹಾರದ ಬೆಲೆ ನನ್ಗೆ ಗೊತ್ತಿಲ್ವೇ? ಅದೆಷ್ಟಾದ್ರೂ ಆಗ್ಲಿ, ಮುತ್ತಿನ ಹಾರವನ್ನು ನಿನಗೆ ತರಿಸಿಕೊಡುತ್ತೇನೆ ಮಗಳೇ. ನಿಜವಾಗಿಯೂ ತರಿಸಿಕೊಡುವಿರಾ? ನಿಜವಾಗಿ ತರಿಸಿಕೊಡುವೇನೆ ಮಗಳೇ. ಖಂಡಿತವಾಗಿ ಕೊಡಿಸುವಿರಾ ಅಪ್ಪಾಜಿ? ಖಂಡಿತವಾಗಿ ಕೊಡಿಸುವೇನೆ ಮಗಳೇ. ಹಾಗಾದರೆ ನಾನು ಹೋಗಿ ಬರಲಿ ಅಪ್ಪಾಜಿ. ಹೋಗಿ ಬಾ ಮಗಳೇ, ನಿನಗೆ ಮಂಗಳವಾಗಲಿ. ಆ ಮಹಾತ್ಮರನ್ನು ಕರೆಯಿಸಿ ಸ್ವಲ್ಪ ವಿಚಾರಿಸಿ ನೋಡುತ್ತೇನೆ. ಮಹಾತ್ಮರೇ, ಮಹಾತ್ಮರೇ, ಇಲ್ಲಿ ಬರುವರಾಗಿ. ಬಂದ ವಿಚಾರವೇನು ಸೆಟ್ಟರೆ? ಮಹಾತ್ಮರೇ, ಈ ದಿವಸ ನಮ್ಮ ಚಿತ್ರದ ಅರಮನೆಯಲ್ಲಿ ನನ್ನ ಮಗಳಾದ ಆಲೋಲಿಕೆಯು ಹಾಗೂ ನೀವಿರುವರು ಇದ್ದದ್ದು ನಿಜವೇ? ನಿಜ ಸೆಟ್ಟರೆ. ಹಾಗಾದರೆ ನನ್ನ ಮಗಳ ಮುತ್ತಿನ ಹಾರವನ್ನು ಕೊಟ್ಟು ಬಿಡಿ ಸೆಟ್ಟರೆ. ಅಲ್ಲಿನ ವಿಚಾರವನ್ನು ನಾನು ಏನೆಂದು ಹೇಳಿಕೊಳ್ಳಲಿ ಸೆಟ್ಟರೆ? ಅದೇ ರೀತಿಯ ಪರವಾಗಿಲ್ಲ, ಧೈರ್ಯವಾಗಿ ಇಡುವರಾಗೆ. ಸೆಟ್ಟರೆ, ಗೋಡೆಯ ಮೇಲೆ ಬರೆದಿರುವ ಚಿತ್ತಪಟದಲ್ಲಿ ಬರೆದಿರುವ ಚಿತ್ತದ ಹಂಸ ಪಕ್ಷಿಯು ನಿರ್ಜೀವದಿಂದ ಹಾರಿ ಬಂದು ಆ ತರುಣಿ ಇಟ್ಟಿದ ಮುತ್ತಿನ ಹಾರವನ್ನು ಒಂದೊಂದಾಗಿ ನುಂಗಿ ಅದೇ ಚಿತ್ತಪಟಕ್ಕೆ ಹೋಗಿ ಸೇರಿಕೊಂಡಿದ್ದು ಸೆಟ್ಟರೆ. ಸೆಟ್ಟರೆ, ಧರಣಿ ದೇವಿ ಹಾಣೆಗೂ ಆಕಾಶವೇಣಿ ಹಾಣೆಗೂ ನಾನಾದರೂ ಈ ಕಣ್ಣದ ಹೊರತು ಈ ಪಾಪಿಯಾದ ಕರಗಳಿಂದ ಮುಟ್ಟಲಿಲ್ಲವು ಸೆಟ್ಟರೆ, ಮುಟ್ಟಲಿಲ್ಲವು. ಮಹಾತ್ಮರೇ, ಆ ಮುತ್ತಿನ ಹಾರವನ್ನು ತೆಗೆದುಕೊಂಡಿದ್ದರೆ ಕೊಟ್ಟು ಬಿಡಿ. ಅದೇ ಮುತ್ತಿನ ಹಾರವನ್ನು ನಿಮಗೆ ವರದಕ್ಷಿಣೆ ಹಾಕಿ ಕೊಟ್ಟು, ಅದು ಅಲ್ಲದೆ ನನ್ನ ಮಗಳನ್ನು ನಿಮಗೆ ಕೊಟ್ಟು ಲಗ್ನ ಮಾಡಿ ಕೊಡುತ್ತೇನೆ. ಸೆಟ್ಟರೆ, ಇಲ್ಲದ ವಸ್ತುವನ್ನು ನಾನು ಎಲ್ಲಿನ ತಾನೇ ತಂದುಕೊಡ್ಲಿ ಸೆಟ್ಟರೆ? ಅಯ್ಯೋ ಪಾಪಿ, ಪರಮಾತ್ಮ, ಕಳ್ಳನಲ್ಲಿ ಕಳ್ಳ, ಘನಘಾತುಕ ಕಳ್ಳ. ಆದಿಯಲ್ಲಿ ಹೋಗುತ್ತಿದ್ದ ನಿನ್ನನ್ನು, ಆದಿಯಲ್ಲಿ ಅನಾಥನಾಗಿ ಹೋಗುತ್ತಿದ್ದ ನಿನ್ನನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದು ಅನ್ನವನ್ನು ಹಾಕಿದ ತಪ್ಪಿಗೆ ಕನ್ನವನ್ನು ಹಾಕಿದ ಹಾಗೆ ನನ್ನ ಮಗಳ ಮುತ್ತಿನ ಹಾರವನ್ನು ಕದ್ದುಕೊಂಡು ಕೇಳಿದರೆ ಇಲ್ಲ ಇಲ್ಲ ಎಂದು ಬೊಗಳುತ್ತಿರುವ ಪಾಪಿ. ಒಳ್ಳೆ ಮಾತಿನಲ್ಲಿ ನನ್ನ ಮಗಳ ಮುತ್ತಿನ ಹಾರವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ನಿನ್ನ ವಸ್ತ್ರಾಭರಣವನ್ನು ಕಳಿಸಿರುವಾಗೋ. ಸೆಟ್ಟರೆ, ಸೋಲಿಸಿ ನೋಡಿಕೊಳ್ಳದೆ ಸೆಟ್ಟರೆ. ಓಹೋ, ನೋಡುತ್ತೇನೆ. ಓಹೋ, ಇಲ್ಲಿ ಇಲ್ಲವಲ್ಲ. ಓಹೋ, ಎಲ್ಲೋ ಈ ಪಾಪಿ ಆಡ್ದ ಅಂದ ಚಂದವನ್ನು ನೋಡಲಾರ್ದೆ ಎಲ್ಲೋ ನುಂಗ್ಬಿಟ್ಟಿದ್ದಾನೆ. ಎಲ್ಲೋ ಪಾಪಿ, ನಿನ್ನ ಬಾಯಿ ಅಂತ ತೆರೆಯುವನಾಗೋ. ನೋಡಿಕೊಳ್ಳದೆ ಸೆಟ್ಟರೆ. ಓಹೋ, ಇಲ್ಲೂ ಇಲ್ಲವಲ್ಲ. ಓಹೋ, ಈತನಿಗೆ ಬಾಯಿ ಜರ್ಬಿನ ಶಿಕ್ಷೆಯೂ ಸಾಲದು. ಈತನನ್ನು ಸೆಳೆದುಕೊಂಡು ಹೋಗಿ ನಮ್ಮ ಚಂದ್ರಸೇನ ಮಹಾರಾಜರ ಹತ್ರ ವಿಧ ವಿಧ ಶಿಕ್ಷೆಗೆ ಗುರಿಪಡಿಸಿದರೆ ಆಗ ಬರುವುದು ನನ್ನ ಮಗಳ ಮುತ್ತಿನ ಹಾರವು. ಎಲ್ಲ ಪಾಪಿ, ನಿನ್ನ ಕರಗಳನ್ನು ಚಾಚುವನಾಗೋ. ಪರಮಾತ್ಮ, ಶನಿದೇವ, ಪರಮಾತ್ಮ. ಬರ ಪಾಪಿ. ಸತ್ಯವೇ ಹಾಳಾಯಿತು, ಧರ್ಮವೇ ಬದಲಾಯಿತು, ಈ ಪಾಪಿಯ ಜೀವನ ಹೀಗಾಯ್ತು. ಪರಮಾತ್ಮ, ನಡೆಯೋ ಪಾಪಿ, ಗೊತ್ತಾಗುತ್ತೆ. ದೇವನಗಿರಲಿಲ್ಲ, ದೊರೆಯಲು ದೇವನಗಿರಲಿಲ್ಲ. ಪರಮಾತ್ಮ, ಪಾಪಿ, ದೇವನಗಿರಲಿಲ್ಲ, ದೊರೆಯಲು ದೇವನಗಿರಲಿಲ್ಲ. ಪರಮಾತ್ಮ, ಪರದೇಶಿಯಾಗಿ ನಾನು ಬಂದಂತೆ ಬರಿಗಾಟಕ್ಕೆ ಗುರಿಯಾದನಲ್ಲ. ಅಯ್ಯೋ ಪರಮಾತ್ಮ, ಪರದೇಶಿಯಾಗಿ ನಾನು ಬಂದಂತೆ ಬರಿಗಾಟಕ್ಕೆ ಗುರಿಯಾದನಲ್ಲ. ರಾಜರ ಸಭೆಯಲ್ಲಿ ನನಗ ಗೊತ್ತಿಲ್ಲ
ರಜಿಸುವ ತೇಜವಂತನೇ ರಜಿಸುವ ತೇಜವಂತನೇ ರಾಜ್ಯದ ಪರಿಯನ್ನು ಓದದಿ ಬೇಡುವೆ ರಾಜ್ಯದ ಪರಿಯನ್ನು ಓದದಿ ಬೇಡುವೆ ರಜಿಸುವ ತೇಜವಂತನೇ ಕಲಕಾಲದೊಳ್ಳು ಮಳೆ ಬೇಳೆಯಿಂದ ಕಲಕಾಲದೊಳ್ಳು ಮಳೆ ಬೇಳೆಯಿಂದ ಇಳೆಯೋಳು ಸೌಖ್ಯ ಇಳೆಯೋಳು ಸೌಖ್ಯ ಬೇಡುವೆ ಬೇಗ ರಜಿಸುವ ತೇಜವಂತನೇ ರಾಜರೆಲ್ಲ ಕಪ್ಪ ಕಾಣಿಕೆಯ ಶತ್ರು ರಾಜರೆಲ್ಲ ಕಪ್ಪ ಕಾಣಿಕೆಯ ತಂದು ಒಪ್ಪಿಸುವರೆ ನೆಮ್ಮದಿಂದಿರುವ ರಜಿಸುವ ತೇಜವಂತನೆ 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 ಮಹಾಪ್ರಭು ಶ್ರೀಹರಿಯ ದಯದಿಂದಲೂ ಶಂಕರನ ಕೃಪೆಯಿಂದಲೂ ನಮ್ಮ ರಾಜ್ಯದ ಸಕಲ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಸೌಖ್ಯದಿಂದಿರುವರು. ಅದು ಅಲ್ಲದೆ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಆಯಾಯ ಕಾಲಕ್ಕೆ ತಂದೊಪ್ಪಿಸಿ ಹೋಗುತ್ತಿರುವರು. ಮುಂದೇನಪ್ಪಣೆ? ಹೆಣ್ಣಂತ ಮಂತ್ರಿಯು ನನ್ನ ಆಸ್ಥಾನದಲ್ಲಿರುವಾಗ ನನ್ನ ರಾಜ್ಯಕ್ಕೆ ಯಾವ ಕೊರತೆ ಕುಸಿತ ಉಂಟಾಗುವುದಿಲ್ಲ. ಏನು ದಿನ ಪೀಠವನ್ನು ಮಂಡಿಸುವಾಗ ಅಪ್ಪಣೆ ಪ್ರಭು. I
ಹೇಳುತ್ತಿರುವವು ರಾಜೇಂದ್ರ. ಅದು ಅಲ್ಲದೆ ಕಾವಲಿದ್ದು ನಿಂತು ಶತ್ರು ಸೆರೆ ಬಿಡುತ್ತಿರುವ ರಾಜೇಂದ್ರ, ಸದವರೆತ್ತಿರುವನು ರಾಜೇಂದ್ರ, ಮತ್ತೆ ರಾಜೇಂದ್ರ. ಸೈನ್ಯಾಧೀಕ್ಷರೇ, ನಿನ್ನಂತಹ ಸೈನ್ಯಾಧಿಪತಿಯು ನನ್ನ ಆಸ್ಥಾನದಲ್ಲಿರುವಾಗ ನನ್ನ ರಾಜ್ಯಕ್ಕೆ ಯಾವ ಕೊರತೆ ಕುಂದುಕ ಉಂಟಾಗುವುದಿಲ್ಲ. ಇನ್ನು ನಿನ್ನ ಸೈನ್ಯವನ್ನು ಸಂತೈಸಲು ನೀರಿನ ಹೊರಡುವನಾಗು. ತಪ್ಪು ರಾಜೇಂದ್ರ. ಕಾರಣ ವರ್ತಮಾನವೇನು? ಅವರನ್ನು ಮಹಾಮರ್ಯಾದೆಯಿಂದ ರಾಜಸ್ಥಾನಕ್ಕೆ ಕರೆದುಕೊಂಡು ಬರೋರಾಗಿ. ಅರೇ ಪಾಪೆ, ಪರಮಾತ್ಮ, ಚಂದ್ರಸೇನ ಮಹಾರಾಜರಿಗೆ ದಂಡಮೋ ದಂಡಮೋ. ನನ್ನ ಶೆಟ್ಟರೆ, ನಿಮಗೆ ಮಂಗಳವಾಗಲಿ ಮೇಲೆ ಕೇಳುವರಾಗಿ. ಮಹಾಪ್ರಭು, ನನ್ನ ಶೆಟ್ಟರೆ, ನನ್ನಲ್ಲಿಗೆ ಬಂದ ವಿಚಾರ ಅಲ್ಲದೆ ಈತನು ಯಾರು? ಮಹಾಪ್ರಭು, ಈತನು ಆದಿಯಲ್ಲಿ ಹೋಗುತ್ತಿದ್ದ ಈತನನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದು ಅನ್ನವನ್ನು ಹಾಕಿದ ತಪ್ಪಿಗೆ ನನ್ನ ಮಗಳ ಮುತ್ತಿನ ಹಾರವನ್ನು ಕದ್ದುಕೊಂಡು ಕೇಳಿದರೆ ಇಲ್ಲ ಇಲ್ಲ ಎಂದು ಬಗಳುತ್ತಿರುವನು ಈ ಪಾಪಿಯು. ಹೇಗಾದರೂ ಮಾಡಿ ನನ್ನ ಮಗಳ ಮುತ್ತಿನ ಹಾರವನ್ನು ಕೊಡಿಸಿಕೊಡಬೇಕೆಂದು ತಮ್ಮಲ್ಲಿ ಸ್ಥಿರವಾಗಿ ಬೇಡಿಕೊಳ್ಳುತ್ತೇನೆ. ನನ್ನ ಶೆಟ್ಟರೆ, ಸ್ವಲ್ಪ ನಿಧಾನಿಸಿ. ಅಪರಾಧಿ ಶೆಟ್ಟರು ಹೇಳ್ತಿರುವ ಮಾತು ಇದ್ದೇವೆ. ಮಹಾರಾಜರೇ, ಅಲ್ಲಿನ ವಿಚಾರವನ್ನು ನಾನು ಏನೆಂದು ಹೇಳಿಕೊಳ್ಳಲಿ ಮಹಾರಾಜರೇ? ಈ ನ್ಯಾಯಸ್ಥಾನದಲ್ಲಿ ಧೈರ್ಯವಾಗಿ ತಿಳಿಸುವರಾಗಿ. ಮಹಾರಾಜರೇ, ಗೋಡೆಯ ಮೇಲೆ ಬರೆದಿರುವ ಚಿತ್ತಬಳದಲ್ಲಿ ಬರೆದಿರುವ ಚಿತ್ತದಾಂಶ ಬರೆಸಿಯು ನಿರ್ಜೀವದಿಂದ ಹಾರಿ ಬಂದು ಆ ತರುಣಿ ಇಟ್ಟಿದ ಮುತ್ತಿನ ಹಾರವನ್ನು ಒಂದೊಂದಾಗೆ ನುಂಗಿ ಅದೇ ಚಿತ್ತಪಟಕ್ಕೆ ಹೋಗಿ ಸೇರಿಕೊಂಡಿತು ಮಹಾರಾಜರೇ. ಮಹಾರಾಜರೇ, ತರಣಿ ದೇವಿ ಹಾಣೆಗೂ ಆಕಾಶವಾಣಿ ಹಾಣೆಗೂ ನಾನಾದರೂ ಈ ಕಣ್ಣನ್ನು ಹೊರತು ಈ ಕಾಪಿಯಾದ ಕರಗಳಿಂದ ಮುಟ್ಟಲ್ಲವೋ ಮಹಾರಾಜರೇ, ಮುಟ್ಟಲಿಲ್ಲವೋ? ನನ್ನ ಶೆಟ್ಟರೆ, ಮಹಾಪ್ರಭು, ನೀವು ನೋಡಿದ್ರೆ ಈ ರೀತಿ ಹೇಳ್ತಿರುವಿರಿ, ಅಪರಾಧಿ ನೋಡಿದ್ರೆ ಆ ರೀತಿ ಹೇಳುತ್ತಿರುವರು. ನಿಮ್ಮಿಬ್ಬರ ಮಾತುಗಳನ್ನು ಎಲ್ಲಿ ಕುಳಿತಿರುವ ಸಮಾಜಗಳ ಒಪ್ಪುವರೆ ತಾವೇ ಆಲೋಚಿಸಿ ನೋಡುವರಾಗೆ. ಮಹಾಪ್ರಭು, ನಮ್ಮ ಚಿತ್ರದ ಅರಮನೆಯಲ್ಲಿ ಕಳೆದಿರುವ ಚಿತ್ರದ ಅಂಶ ಪಕ್ಷಿಯು ನಿರ್ಜೀವದಿಂದ ಹಾರಿ ಬಂದು ನುಂಗಿತು ಎಂದು ಹೇಳಿದರೆ ಇಲ್ಲಿ ಕುಳಿತಿರುವ ಸಭಾಜನಗಳನ್ನು ನಂಬುವರೆ ನಂಬತಕ್ಕ ಬಗೆಯಾಗಿ ತಾವೇ ಆಲೋಚಿಸಿ ನೋಡಿ. ಇದಾ ನಂದೇ ಶೆಟ್ಟರೆ, ನೀವಿನ್ನೂ ಹೊರವರಾಗಿ ನಿಮ್ಮ ಮಗಳ ಮುತ್ತಿನ ಹಾರವನ್ನು ನಾನು ತರಿಸಿಕೊಡುತ್ತೇನೆ. ಮಹಾಪ್ರಭು, ಅದಾಗದು. ಆ ಮುತ್ತಿನ ಹಾರಕ್ಕೆ 1 ಲಕ್ಷ ಬೆಲೆ ಬಾಳುವುದು. ನಂದೇ ಶೆಟ್ಟರೆ, ಅದು ಎಷ್ಟಾದರೂ ಆಗಿರಲಿ, ನಿಮ್ಮ ಮಗಳ ಮುತ್ತಿನ ಹಾರವನ್ನು ನಾನು ತರಿಸಿಕೊಡುತ್ತೇನೆ. ನೀವಿನ್ನೂ ಹೊರಡವರಾಗಿ. ಹಾಗೆ ಆಗಲಿ ಮಹಾಪ್ರಭು. ನಿಮ್ಮ ಮಂಗಳವಾಗಲಿ, ಹೋಗಿ ಬರುವರಾಗಿ. ಹಲೋ ಪಾಪಿ, ಬಿಡಾದಾರಿ. ಅಪರಾಧಿಯೇ, ಶೆಟ್ಟರು ಹೊರಟು ಹೋದರು. ಈಗಲಾದರೂ ನಿನ್ನ ತಪ್ಪನ್ನು ಒಪ್ಪಿಕೊಂಡು ಶೆಟ್ಟರ ಮಗಳ ಮುತ್ತಿನ ಹಾರವನ್ನು ಕೊಟ್ಟು ಬಿಡುವನಾಗು. ನೀವು ಸತ್ಯವಾಗಿಯೂ ಶೆಟ್ಟರ ಮಗಳ ಮುತ್ತಿನ ಹಾರವನ್ನು ಕದಿಯಲಿಲ್ಲವೇ? ಮಹಾರಾಜರೇ, ಸತ್ಯವಾಗನು ಶೆಟ್ಟರ ಮಗಳ ಮುತ್ತಿನ ಹಾರವನ್ನು ಕದಿಯಲಿಲ್ಲವೋ ಮಹಾರಾಜರೇ? ಕದಿಯಲಿಲ್ಲವೋ? ನನ್ನ ಶೆಟ್ಟರೆ, ಅಪರಾಧಿಯೇ, ಶೆಟ್ಟರು ಹೊರಟು ಹೋದರು. ಈಗಲಾದರೂ ಶೆಟ್ಟರ ಮಗಳ ಮುತ್ತಿನ ಹಾರವನ್ನು ಕೊಟ್ಟು ಮುಂದೆ ತೊಲಗುವನಾಗೋ. ನಿನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಒಟ್ಟಿ ಮುಂದೆ ತೊಲಗುವನಾಗೋ. ಚಂದ್ರಸೇನ ಮಹಾರಾಜರೇ, ಇಲ್ಲದ ವಸ್ತುವನ್ನು ನಾನು ಎಲ್ಲಿಂದ ತಂದು ಕೊಡಲಿ ಮಹಾರಾಜರೇ? ತಾವು ನನಗೆ ಯಾವ ಶಿಕ್ಷೆ ಕೊಟ್ಟರೂ ಸರಿಯೇ, ನಾನು ಮಾತ್ರ ಶೆಟ್ಟರ ಮಗಳ ಮುತ್ತಿನ ಹಾರವನ್ನು ಕದಿಯಲ್ಲವೋ ಮಹಾರಾಜರೇ? ಕದಿಯಲಿಲ್ಲವೋ? ಸುಳ್ಳನ್ನು ಮಾತ್ರ ಹೇಳಲಾರೆ. ಮಹಾಪ್ರಭು, ನಾನು ಎಷ್ಟು ವಿಧವಾಗಿ ಕೇಳಿದರು ಶೆಟ್ಟರ ಮಗಳ ಮುತ್ತಿನ ಹಾರವನ್ನು ಕದಿಯಲಿಲ್ಲವೆಂದು ಸುಳ್ಳನೆ ಮಗಳುತ್ತಿರುವನು. ಈತನಿಗೆ ಯಾವ ಶಿಕ್ಷೆಯನ್ನು ಕೊಟ್ಟರೆ ಬರುವುದು ಶೆಟ್ಟರ ಮಗಳ ಮುತ್ತಿನ ಹಾರವು. ಆ ವಿಚಾರವನ್ನು ಸಾಂಗವಾಗಿ ತಿಳಿಸುವರಾಗುವ. ಮಹಾಪ್ರಭು, ಇದಕ್ಕೇಕೆ ಚಿಂತಿಸಬೇಕು? ಮತ್ತೇನು ಮಾಡಬೇಕು ಮಂತ್ರಿ? ತಮ್ಮ ರಾಜ್ಯದಲ್ಲಿ ಕಳ್ಳತನ ಮಾಡಿದವರಿಗೆ ಅವರ ಕರಾಚರಣೆಗಳನ್ನು ಕಡಿಯುವುದು ತಮ್ಮ ತೀರ್ಪಲ್ಲವೇ? ಮಂತ್ರಿ, ಒಳ್ಳೆಯ ಮಾಯವನ್ನು ಹೇಳಿದೆ. ಅದರಂತೆ ಈ ಪಾಪಿಯನ್ನು ಸೆಳೆದುಕೊಂಡು ಹೋಗಿ ನಮ್ಮ ಕೋಟೆ ಹಿಂಭಾಗದ ಕಂದುಕದಲ್ಲಿ ನಿಲ್ಲಿಸಿ ಈ ಪಾಪಿಯ ಕರಾಚರಣೆಗಳನ್ನು ತುಂಡು ತುಂಡಿಗೆ ಕತ್ತರಿಸಿ ಬಿಸಾಡಿದರೆ ಆ ನೋವಿನ ಬಾಧೆಯನ್ನು ತಾಳಲಾರದೆ ಆಗ ಬರುವುದು ಶೆಟ್ಟರ ಮಗಳ ಮುತ್ತಿನ ಹಾರ. ಏನಂತೀರ ಮಹಾಪ್ರಭು? ಮಂತ್ರಿ, ಒಳ್ಳೆಯ ಮಾಯವನ್ನು ಹೇಳಿದೆ. ಹಾಗಾದರೆ ನಮ್ಮ ಅರಮನೆ ದೂತರನ್ನು ಈ ರಾಜಸ್ಥಾನಕ್ಕೆ ಬರಬೇಡ. ನಾವು ಯಾರಲ್ಲಿ ಆ ದೂತರನ್ನು ಆ ಸ್ಥಾನಕ್ಕೆ ಬರಮಾಡತಕ್ಕದ್ದು? ದೂತರೇ, ನಿಮಗೆ ಮಂಗಳವಾಗಲಿ ಮೇಲೆ ಕೇಳುವರಾಗಿ. ದೂತರೇ,
ನಮ್ಮನ್ನು ಜಾಗೃತಿಯಿಂದ ಬರಮಾಡಿಕೊಳ್ಳಲು ಕಾರಣವೇನು ರಾಜೇಂದ್ರ? ರಾಜೇಂದ್ರ, ಈ ಪಾಪಿಯು ಸಕಲಗಳ ಮುತ್ತಿನ ಹಾರವನ್ನು ಕದ್ದುಕೊಂಡು ಇಲ್ಲ ಇಲ್ಲ ಎಂದು ಸುಳ್ಳನೆ ಹೇಳುತ್ತಿರುವನು. ಈ ಪಾಪಿಯನ್ನು ಸೆಳೆದುಕೊಂಡು ಹೋಗಿ ನಮ್ಮ ಗೋಡೆ ಹಿಂಭಾಗದ ಕಂದುಕದಲ್ಲಿ ನಿಲ್ಲಿಸಿ ಈತನ ಕರಾಚರಣವನ್ನು ತೊಂಡು ತೊಂಡಿಗೆ ಕಳೆದು ಹತ್ತಲಿಂದ ಬರುವಾಗ ಕೆಲವು ಗುರುತುಗಳನ್ನು ತೆಗೆದುಕೊಂಡು ಬರುವವರಾಗಿ ಇಳಿಯಿತು. ಅಪ್ಪಣೆ ರಾಜೇಂದ್ರ, ಆಯುಧವನ್ನು. ಹಾ ಪರಮಾತ್ಮ. ದೂತರೇ, ಸ್ವಲ್ಪ ನಿಧಾನಿಸಿ. ಮಹಾರಾಜರೇ, ನಾನು ಎಷ್ಟೇ ವಿಧ ವಿಧವಾಗಿ ಬೇಡಿಕೊಡು, ನಾನು ಸತ್ಯವಾಗನು ಸಟ್ಟರ ಮಗಳ ಮುತ್ತಿನ ಹಾರವನ್ನು ಕದಿಯಲ್ಲೋ ಮಹಾರಾಜರೇ, ಕದಿಯಲಿಲ್ಲವು. ನನಗಿಂತ ಶಿಕ್ಷೆ ವಿಧಿಸಬಾರದೆಂದು ಇದು ಸ್ಥಿರವಾಗಿ ಬೇಡಿಕೊಳ್ಳುವೆನು. ಹಾಗಾದರೆ ಸಟ್ಟರ ಮಗಳ ಮುತ್ತಿನ ಹಾರವನ್ನು ಕೊಟ್ಟು ತೊಲಗುವನಾಗುವ. ಇಲ್ಲದ ವಸ್ತುವನ್ನು ನಾನು ಎಲ್ಲೇ ತಾನೇ ತಂದುಕೊಳ್ಳಿ ಮಹಾರಾಜರೇ. ಅಧಿಕ ಪ್ರಸಂಗವತಿ ಆಯಿತು, ಅನ್ನು ಸೆಳೆದುಕೊಂಡು ಹೋಗುವ. ಸ್ವಲ್ಪ ನಿಧಾನಿಸಿ. ಪರಮಾತ್ಮ, ಸಾವಿರಾರು ಜನಕ್ಕೆ ಹಿಂದೆ ನಾನು ಸಾವಿರಾರು ಜನಕ್ಕೆ ಕರೆದು ಕರೆದು ದಾನ ಧರ್ಮವನ್ನು ಮಾಡುತ್ತಿದ್ದ ಹಿಂದೆ ನಾನು ರಾಜನಾಗಿದ್ದಾಗ ಈತನು ನನಗೆ ಸಾಮಂತ ರಾಜನಾಗಿದ್ದ. ಈಗ ನನಗೆ ನ್ಯಾಯವನ್ನು ವಿಧಿಸುವ ನ್ಯಾಯಾಧಿಪತಿ ನೀನೆಂತ ಮೂರ್ಖ ರಾಜನು? ಅಯ್ಯೋ ಮೂರ್ಖ ರಾಜನೇ, ನಾನು ಬೇಡಿಕೊಂಡರು ನನ್ನನ್ನು ಧಿಕ್ಕರಿಸಿ ಮಾತನಾಡ್ತಿದೀಯ. ನೀನೆಂತ ಮೂರ್ಖ ರಾಜನು? ಈ ಬಾಬಿಯನ್ನು ಸೆಳೆದುಕೊಂಡು ಹೋಗುವರಾಗಿ. ಉತ್ತರೇ, ಸ್ವಲ್ಪ ನಿಧಾನಿಸಿ. ಅಯ್ಯೋ ಮೂರ್ಖ ರಾಜನೇ, ರಾಕ್ಷಸನಂತೆ ವರ್ತಿಸುವ ನೀನು ಈ ನಿನ್ನ ಪ್ರಜೆಗಳೆಲ್ಲವೂ ಸ್ವಾನದಂತೆ ವರ್ತಿಸುವ ಮೂರ್ಖ ರಾಜ. ಪರಮಾತ್ಮ, ಶನಿದೇವ, ಕೈಯನ್ನಾದರೂ ಕತ್ತರಿಸು, ಕಾಲನ್ನಾದರೂ ಕತ್ತರಿಸು, ಏನು ಮಾಡಿಸಬೇಕೆಂದ್ರೆ ಎಲ್ಲವನ್ನು ಮಾಡಿಸು. ಇದೋ ನಿನ್ನ ಕೃಪೆ ಇದ್ದಂತೆ ಆಗಲಿ. ಸ್ವಲ್ಪ ನಿಧಾನಿಸಿ. ನನಗೆ ಒಂದು ಗಳಿಗೆ ಅವಕಾಶವನ್ನು ಕೊಟ್ಟರೆ ನನಗೆ ಕಷ್ಟವನ್ನು ಕೊಟ್ಟಂತ ಹಾ ಮಾತಾಪಿತನನ್ನು, ಅದು ಅಲ್ಲದೆ ಹಾ ಭಗವಾನ್ ಶನಿದೇವರನ್ನು ಒಂದೇ ಒಂದು ಸಾರಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಏನ ಮಾಡೋದು? ಏನೋ ತಮ್ಮ ಈ ತರ ಮಾತಾಡ್ತಾರ? ಏನ ಬೇಡ್ಕೊಳ್ಳಿ ಬಿಡ, ಯಾವ ದೇವರು ಪರಮಾತ್ಮ,
ಶನಿದೇವ ಹೇ ಕಾಗವಾಹನ ಕಲಿಪುರುಷ, ಏನು ಮಾಡಿಸ್ಬೇಕೆಂದ್ರೆ ಎಲ್ಲವನ್ನು ಮಾಡಿಸು, ಇನ್ನು ಕೃಪೆ ಇದ್ದಂತೆ ಆಗಲಿ. ಬೇಡ್ಕೊಳ ಬೇಡ್ಕೊಳ. ಸ್ವಲ್ಪ ನಿರಾಕರಿಸಿ. ಇನ್ನ ನಿಮ್ಮ ದೂತರೇ, ಈ ನನ್ನ ಕೈ ಕಾಲಗಳನ್ನು ಕಡಿಯುವ ನಿಮಗೆ ರಾಜಾಜ್ಞೆ ಆಗಿರುವುದೇ? ಗೊತ್ತಿಲ್ಲ ನೋಡ, ಏನೋ ಗೊತ್ತಿಲ್ಲ ಅಂತಾನೆ ಹಾಕ್ ಮಾಡ್ತಾನ ಕಣ. ದೂತರೇ, ಈ ನನ್ನ ಕೈ ಕಾಲಗಳನ್ನು ಕಡಿಯುವ ಮೊದಲು ಈ ಪಾಪಿಯ ಶಿರಸನ್ನೇ ಕತ್ತರಿಸಿ ಬಿಸಾಡಬಾರದೆ. ಹಾ ಪರಮಾತ್ಮನ ಪಾದರಿಗಿಂತಲೂ ಅರ್ಪಿತವಾಗಲಿ. ಏ ನಮ್ ರಾಜ್ಯ ಆಜ್ಞೆ ಆಗಿರೋದು ನಿನ್ ಕೈ ಕಾಲು ಕಡಿಯಕ್ಕೆ, ನಿನ್ ತಲೆ ಕಡಿಯಾಕಲ್ಲ ಕಣ. ಪರಮಾತ್ಮ ದೂತರೇ, ಪರಮಾತ್ಮ ದೂತರೇ, ನಿಮ್ಮ ಕಾರ್ಯವನ್ನು ನೀವು ನೆರವೇರಿಸಿಕೊಳ್ಳುವರಾಗಿ. ಏ ತವಯ ಏನಯ್ಯ ಕೈ ಕಾಲ್ ಕಡಿಯ ನಾನು ಕಾಲಿಗೆ ಬಂದು ಕೈ ಕಡಿತೀನಿ ಕಣ. ಪರಮಾತ್ಮ ಕಡಿದರು ಕೈಗಳ ಕಡಿದರು ಕೈಗಳ ಕಡಿದರು ಕಾಗಳ ಕಾಯದ ಬಾಧೆಯ ಗಾಯದ ಬಾಧೆಯ ಕೈಗಳ ಅಯ್ಯೋ
ಕೈಕಾಲುಗಳನ್ನು ಕಡಿಯುವ ದುರ್ಧರಗಳು ಇನ್ನೂ ಮಾಡದೇ ಇಲ್ಲವಲ್ಲ. ಹಾಗೂ ಇತ್ತಲೇ ಬರುವಂತೆ ಭಾಸವಾಗುತ್ತಿರುವ ಪ್ರಭು. ಬರಲಿ ಬರಲಿ, ಬಹಳ ಸಂತೋಷ. ರಾಜೇಂದ್ರ ಪಾದಕ್ಕೆ ನಮಸ್ಕರಿಸಿ. ಅಯ್ಯ ದೂತರೆ, ನಿಮಗೆ ಮಂಗಳವಾಗಲಿ. ಬೇರೆ ಕೇಳುವರಾಗಿ. ಅಯ್ಯ ದೂತರೆ, ಹೋದ ಕೆಲಸವೇನಾಯಿತು? ರಾಜೇಂದ್ರ, ಓದ ಕೆಲಸವೂ ಆಯಿತು. ಎಲ್ಲಿ ಗುರುತುಗಳನ್ನು ಕೊಡುವರಾಗಿ? ಇದು ತೆಗೆದುಕೊಳ್ಳುವರಾಗಿ. ಮಂತ್ರಿ ಮಹಾಪ್ರಭು, ನಾವು ಕೈಕಾಲುಗಳನ್ನು ಕರೆದ ತಸ್ಕರನಿಗೆ ಮತ್ಯಾವ ಶಿಕ್ಷೆಯನ್ನು ವಿಧಿಸಬೇಕು ಆ ವಿಚಾರವನ್ನು ಸಾಂಗವಾಗಿ ತಿಳಿಸುವನಾಗು. ಮಹಾಪ್ರಭು, ಇದಕ್ಕೆ ಹೇಗೆ ಚಿಂತಿಸಬೇಕು? ಮತ್ತೇನು ಮಾಡಬೇಕು ಅಂತ ನಮ್ಮ ಅರಮನೆಯ ಕುಡುಕ ಚಾಲಕರನ್ನು ಕರೆತರಿಸಿ ಕೈ ಕಾಲುಗಳ ತರಿಸ್ಕರಿಗೆ ಯಾರು ಅನ್ನ ನೀರು ಕೊಡಕೂಡದೆಂದು ಈ ಡಂಗೂರದ ಮೂಲಕ ತಾರಿಸೋರ ಪ್ರಭು. ಭಯ ಭಯ ಮಂತ್ರಿ, ಒಳ್ಳೆಯ ಉಪಾಯವನ್ನು ಹೇಳಿದೆ. ಹಾಗಾದರೆ ನಮ್ಮ ಅರಮನೆ ಕುಡುಕ ಚಾಲಕನನ್ನು ಈಗ ಆಸ್ಥಾನಕ್ಕೆ ಬರಮಾಡುವನಾಗು. ಅಪ್ಪಣೆ ಮಹಾಪ್ರಭು. ಅಣ್ಣ ತಮ್ಮಂದಿರೇ, ಯಾರಾದರೂ ಬಂದು ಈ ನನ್ನ ಕಷ್ಟವನ್ನು ನೋಡಬಾರದೆ. ಹೇ ಪಾಪಿಯಾದ ವಿಕ್ರಮನೇ, ನಿನಗಿಂತ ಕಷ್ಟ ಬರಬಾರದಾಗಿತ್ತು. ರಕ್ತ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ದರ್ಬಾರವನ್ನು ಮಾಡುತ್ತಿದ್ದಾಗ ಈ ನಿನ್ನ ಮತಾಂಕರು ಎಲ್ಲಿ ಅಡಗಿತು? ಗಾನದ ಸೊಬಗೋ ಬಲೆ ಸೊಬಗೋ ರಂಗ, ಗಾಣಿಗರ ಮನೆ ಬಲು ಆನಂದ. ಗಾನದ ಸೊಬಗೋ ಬಲೆ ಸೊಬಗೋ ರಂಗ, ಗಾಣಿಗರ ಮನೆ ಬಲು ಆನಂದ. ಬಗೆ ಬಗೆ ಎಣ್ಣೆಯೋ ಬಿಗಿಲಿಗೆ ತೋರ್ಬೋದು, ಬಗೆ ಬಗೆ ಎಣ್ಣೆಯೋ ಬಿಗಿಲಿಗೆ ತೋರ್ಬೋದು, ಸೊಗಸಿನಿಂದೆ ಎಣ್ಣೆ ಗಾನದ ಸೊಬಗು ಬಲೆ ಸೊಬಗು ರಂಗ. ಗಾನದ ಸೊಬಗು ಬಲೆ ಸೊಬಗು ರಂಗ, ಗಾಣಿಗರ ಮನೆ ಬಲು ಆನಂದ, ಬಲು ಆನಂದ, ಬಲು ಆನಂದ. ಅಮ್ಮ, ಸೊಸೆಯಾದ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿ. ಅಮ್ಮ, ನಿನಗೆ ಮಂಗಳವಾಗಲಿ. ಮೇಲೆ ಕೇಳು ತಾಯಿ. ಅಮ್ಮ, ನಿಮ್ಮ ತವರು ಮನೆಗೆ ಬಂದು ಎಷ್ಟು ದಿವಸವಾಯಿತು? ನಮ್ಮ ಮನೆಯಲ್ಲಿ ಅಚ್ಚಳೆಣ್ಣೆ, ಹುಚ್ಚಳೆಣ್ಣೆ, ಕೊಬ್ಬರಿ ಎಣ್ಣೆ ಮಾರುವವರು ಯಾರೂ ಇಲ್ಲದೆ ಎಣ್ಣೆ ಎಲ್ಲವೂ ಹಾಗೆ ಉಳಿದಿರುವುದು. ಜಾಗ್ರತೆ, ಪಟ್ಟಣಕ್ಕೆ ನಡೆಯುವಾಗಮ್ಮ. ಅಲ್ಲಿ ಮೈಗೆ ಹಾಕ್ಬರೋಣ. ಅಲ್ಲಿ ಯಾರಿಗೆ?
ಸಾಲಿ ಯೋಯೋ ಸುರಿವ ರಕ್ತದ ಜ್ವಾಲೆ ನಾನೇ ಎಸೆಯಿ ಸಾಲೆ. ಸುರಿವ ರಕ್ತದ ಜ್ವಾಲೆ ನಾನೇ ಎಸೆಯಿ ಸಾಲೆ. ಅಯ್ಯೋ 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 ಪರಮಾತ್ಮ ಸರಿದೇವ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಯಾರಾದರೂ ಬಂದು ಈ ನನ್ನ ಕಷ್ಟವನ್ನು ನೋಡಬಾರದೆ. ಮಾವನವರೇ, ಸ್ವಲ್ಪ ನಿಲ್ಲುವರಾಗಿ. ಅಮ್ಮ, ವಿಚಾರವೇನು ತಿಳಿಸು. ಮಾವನವರೇ, ಈ ಘೋರವಾದ ಕಾಡಿನಲ್ಲಿ ಯಾರೋ ಗೋಳಾಡುತ್ತಿರುವ ರೋದನದ ಶಬ್ದ ಬರುತ್ತಿರುವುದು ಮಾವನವರೇ. ತಾವು ಅಪ್ಪಣೆಯನ್ನು ಕೊಟ್ಟರೆ ಜಾಗ್ರತೆಯಿಂದ ಹೋಗಿ ಬಂದು ಬಿಡುತ್ತೇನೆ ಮಾವನವರೇ. ಅಮ್ಮ, ಈ ಘೋರವಾದ ಕಾಡಿನಲ್ಲಿ ಕ್ರೂರ ಮೃಗದ ಆವಳಿಯೋ ಪೀಡೆ ಪಿಸಾಚಿಯ ಕಾಟವಿರಬೇಕು. ಅದರ ಚಿಂತೆ ನಮಗೇತಕ್ಕೆ ತಾಯಿ. ಜಾಗ್ರತೆ ಪಟ್ಟಣಕ್ಕೆ ನಡೆಯುವಳಾಗಮ್ಮ. ಮಾವನವರೇ, ಅದೆಂತಹ ಪೀಡೆ ಪಿಶಾಚಿಗಳಿದ್ದರೂ ಸರಿ, ಆ ರೋದನದ ವಿಚಾರವನ್ನು ತಿಳಿದು ಜಾಗ್ರತೆಯಾಗಿ ಬಂದು ಬಿಡುತ್ತೇನೆ ಮಾವನವರೇ. ನನ್ನನ್ನು ಕಳಿಸಿಕೊಡಬೇಕೆಂದು ತಮ್ಮಲ್ಲಿ ಶಿರವಾಗಿ ಬೇಡಿಕೊಳ್ಳುವೆನು. ಛೇ, ಈ ಹೆಂಗಸರು ಹಿಡಿದ ಆಟವನ್ನು ಬಿಡುವಂತವರಲ್ಲ. ಒಲಿದರೆ ನಾರಿ, ಮುನಿದರೆ ಎಮ್ಮಾರಿ ಎನ್ನುವಂತೆ ಇವರ ಸ್ವಭಾವ. ಏನು ಮಾಡಲಿ, ಇರಲಿ. ಅಮ್ಮ ಲಕ್ಷ್ಮೀದೇವಿ, ಮಾವನವರೇ, ಅಲ್ಲಿನ ವಿಚಾರವು ತಿಳಿದ ಕೂಡಲೇ ಜಾಗ್ರತೆಯಾಗಿ ಇಲ್ಲಿಗೆ ಬಂದು ಬಿಡುವಳ ಮಗ. ತಮ್ಮಿಷ್ಟದಂತೆ ಆಗಲಿ ಮಾವನವರೇ. ನಿನಗೆ ಮಂಗಳವಾಗಲಿ, ಹೋಗಿ ಬಾ ತಾಯಿ. ಸೊಸೆಯಾದ ಲಕ್ಷ್ಮೀದೇವಿಯು ಬರುವವರೆಗೂ ಇಲ್ಲಿ ಕಾಣುವ ಆಲದ ಮರದಡಿಯಲ್ಲಿ ತಾಂಬೂಲವನ್ನು ಸೇವಿಸುತ್ತಾ ವಿಶ್ರಾಂತಿಯನ್ನು ಪಡೆಯುತ್ತೇನೆ. ಅಬ್ಬಬ್ಬ, ಬಿಸಿಲು ಬಿಸಿಲು, ಸಾಕಪ್ಪ ಸಾಕು. ಮಹಾತ್ಮರೇ, ತಾವು ಯಾರು?
ಅಲ್ಲದೆ ಈ ಘೋರವಾದ ಕಂದುಕದಲ್ಲಿ ಬಿದ್ದು ಒಬ್ಬರೇ ಗೋಡಾಡುತ್ತಿರಲು ಕಾರಣವೇನು ಮಹಾತ್ಮರೇ? ಅಮ್ಮ, ಗ್ರಾಹಕಗಳ ಕೂಟವು ಅನುಕೂಲವಿಲ್ಲದೆ ಅನಾನುಕೂಲದಿಂದ ಅಮ್ಮ ಆ ಮಾತು ಆಗಿರಲಿ, ಮೊದಲು ನನ್ನನ್ನು ಈ ಕಂದುಕದಿಂದ ಮೇಲೆತ್ತಿ ಕುಳಿಸುವಳಾಗಮ್ಮ. ಮಹಾತ್ಮರೇ, ನಿಮ್ಮನ್ನು ಈ ಕಂದುಕದಿಂದ ಮೇಲೆತ್ತಿ ಕುಳ್ಳಿಸಿದ್ದಾಯಿತು. ಹೀಗಲಾದರೂ ತಾವು ಯಾರೆಂಬುದಾಗಿ ತಿಳಿಸುವರಾಗಿ ಮಹಾತ್ಮರೇ. ಅಮ್ಮ, ನೀನು ಓರ್ವಳೆ ಬಂದು ಈ ಘೋರವಾದ ಕಾಡಿನಲ್ಲಿ ನನ್ನನ್ನು ಉಪಚಾರ ಮಾಡುತ್ತಿರುವಲ್ಲ ತಾಯಿ. ನೀನು ಯಾರು ತಾಯಿ? ಮಹಾತ್ಮರೇ, ನಾನಾದರೂ ಉಜ್ಜಯಿನಿಪುರದ ನೀಲಶೆಟ್ಟರ ಮಗಳು. ನನ್ನನ್ನು ಲಕ್ಷ್ಮಿ ಎಂದು ಕರೆಯುವರು ಮಹಾತ್ಮರೇ. ನನ್ನನ್ನು ಇದೇ ನಗರದ ಶಾಮಿಯೋದ ನಗರದ ತೇಲಿ ಶೆಟ್ಟರ ಮಗನಿಗೆ ಕೊಟ್ಟು ಲಗ್ನ ಮಾಡಿರುವರು ಮಹಾತ್ಮರೇ. ಈ ವಿಚಾರವನ್ನು ಕೇಳುತ್ತಿರುವ ನೀವು ಯಾರು ಮಹಾತ್ಮರೇ? ಅಮ್ಮ, ನನ್ನನ್ನು ಯಾರೆಂಬುದಾಗಿ ತಿಳಿದಿರುವೆ ತಾಯಿ. ಉಜ್ಜಯಿನಿ ಪಟ್ಟಣದ ನೀಲಶೆಟ್ಟರ ಮಗಳು ಲಕ್ಷ್ಮಿಯ ದೇವಿ. ಲಕ್ಷ್ಮಿಯೇ? ಹೌದು ಮಹಾತ್ಮರೇ. ಅಮ್ಮ ಅಮ್ಮ ಲಕ್ಷ್ಮೀ ದೇವಿ, ಉಜ್ಜಯಿನಿ ಪಟ್ಟಣದ ಪ್ರಜೆಯ ಪರಿವಾರವೆಲ್ಲವೂ ಸುಖ ಸೌಖ್ಯದಿಂದಿರುವರೇ ತಾಯಿ. ಮಹಾತ್ಮರೇ, ಉಜ್ಜಯಿನಿ ಪಟ್ಟಣದ ಪ್ರಜೆ ಪರಿವಾರವೆಲ್ಲವೂ ಸೌಖ್ಯದಿಂದಿರುವರು. ಈ ವಿಚಾರವನ್ನು ಕೇಳುತ್ತಿರುವರು ತಾವು ಯಾರು ಮಹಾತ್ಮರೇ? ಅಮ್ಮ, ನನ್ನನ್ನು ಯಾರೆಂಬುದಾಗಿ ತಿಳಿದಿರುವೆ ತಾಯಿ. ರಾಜಾದಿರಾಜ ರಾಜ ಮಾರ್ತಾಂಡ ಬಿರುದಾಂಕಿತನಾದ ಉಜ್ಜಯಿನ ಪಟ್ಟಣವನ್ನು ಆಳುತ್ತಿದ್ದ ವಿಕ್ರಮರಾಜನಲ್ಲವೇ ತಾಯಿ? ವಿಕ್ರಮರಾಜ. ಅಯ್ಯೋ ಶಿವ ಶಿವ ಪರಮಾತ್ಮ, ಏನು ಉಜ್ಜಯಿನಿಪುರದ ವಿಕ್ರಮ ಮಹಾರಾಜರೇ, ನಿಮಗೆ ಈ ರೀತಿ ಕಡು ಕಷ್ಟ ಉಂಟಾಗಿರಲು ಕಾರಣವೇನು ಮಹಾರಾಜರೇ? ಅಮ್ಮ, ನಿಮಗೆ ಯಾವ ಕಡು ಕಷ್ಟರೂ ಬಂದರೂ ಸರಿ, ನಾನು ನಿಮ್ಮನ್ನು ಕಾಪಾಡುತ್ತೇನೆ ಮಹಾರಾಜರೇ. ಅಮ್ಮ, ಅಮ್ಮ, ನನಗೆ ಬಾದಿಯಾಗುವುದು ಮಹಾರಾಜರೇ. ಅಮ್ಮ, ನನಗೆ ಬಾದಿಯಾಗುವುದು ಅಮ್ಮ. ಮಹಾರಾಜರೇ, ನನಗೆ ಬಾದಿಯಾಗುವುದು ಅಮ್ಮ. ಮಹಾರಾಜರೇ,
ಗ್ರಾಹಕಗಳ ಕೂಟವನ್ನು ಕುಲವಿಲ್ಲದೆ ಅಮ್ಮ ಅನಾನುಕೂಲದಿಂದ ಈ ರೀತಿ ಆಗಿರುವುದು ತಾಯಿ. ನನ್ನ ಪಟ್ಟಣದ ಹೆಣ್ಣು ಮಗಳಾದ್ದರಿಂದ ನಿನಗೆ ತಿಳಿಸುವನು ತಾಯಿ. ಮಹಾರಾಜರೇ, ನಿಮಗೆ ಯಾವ ಕಡು ಕಷ್ಟ ಬಂದರೂ ಸರಿ, ನಾನು ನಿಮ್ಮನ್ನು ಕಾಪಾಡುತ್ತೇನೆ ಮಹಾರಾಜರೇ. ದುಃಖಿಸಬೇಡಿ, ಶಾಂತರಾಗಿ. ಮುತ್ತೈದೆ ತಾನ ನಿನಗೆ ಸಾಧಿಸಬಾರದಮ್ಮ. ಅಮ್ಮ ಮಹಾರಾಜರೇ, ಮುತ್ತೈದೆ ತಾನ ನಿನಗೆ ಸಾಧಿಸಬಾರದಮ್ಮ. ಮತ್ತೆ ನಮ್ಮ ಪುರದ ಉಜ್ಜಯಿನಿಪುರದ ಹರಸೋ ವಿಕ್ರಮ ರಾಜ ಕೇಳೋ. ಉಜ್ಜಯಿನಿಪುರದ ಹರಸೋ ವಿಕ್ರಮ ರಾಜ ಕೇಳೋ. ನಿಮಗಿಂತ ಕಷ್ಟ ಬರಲು ರಾಜ ನಿಮಗಿಂತ ಕಷ್ಟ ಬರಲು ಕಾರಣವೇನು ರಾಜ? ರಾಜ ರಾಜ ಮಹಾರಾಜ. ಆದಿಲಕ್ಷ್ಮಿ ನೀನು ತಾಯಿ ಕುಲದಿಂದ ಬಂದೆ ಅಮ್ಮ. ಮಹಾರಾಜರೇ, ಆದಿಲಕ್ಷ್ಮಿ ನೀನು ತಾಯಿ ಕುಲದಿಂದ ಬಂದೆ ಅಮ್ಮ. ಜಡಮತಿ ನೀನು ತಾಯೇ ಬೇರೇನು ಕಾಣೆನಮ್ಮ. ಅಮ್ಮ ರಾಜ ಅಮ್ಮ ಮಹಾತ್ಮರೇ, ಅಮ್ಮ ಗ್ರಾಹಕಗಳ ಕೂಟವನ್ನು ಕುಲವಿಲ್ಲದೆ ಅನಾನುಕೂಲದಿಂದ ಈ ರೀತಿ ಆಗಿರುವುದು ಅಮ್ಮ. ನನ್ನ ಪಟ್ಟಣದ ಹೆಣ್ಣು ಮಗಳಾದ್ದರಿಂದ ನಿನಗೆ ತಿಳಿಸುವುದು ತಾಯಿ. ಮಹಾರಾಜರೇ, ನಿಮಗೆ ಯಾವ ಕಡು ಕಷ್ಟ ಬಂದರೂ ಸರಿ, ನಾನು ನಿಮ್ಮನ್ನು ಕಾಪಾಡುತ್ತೇನೆ ಮಹಾರಾಜರೇ. ದುಃಖಿಸಬೇಡಿ, ಶಾಂತರಾಗಿ ಮಹಾರಾಜರೇ, ಶಾಂತರಾಗಿ. ಸೊಸೆಯಾದ ಲಕ್ಷ್ಮೀದೇವಿಯು ಇಷ್ಟು ವೇಳೆ ಆದರೂ ಬಾರದಿರಲು ಕಾರಣವೇನಿರಬಹುದು? ಇರಲಿ, ನಾನೇ ಹೋಗಿ ಒಮ್ಮೆ ನೋಡಿ ಬರುತ್ತೇನೆ. ಅಮ್ಮ ಅಮ್ಮ ಆ ಮಾತು ಆಗಿರಲಿ ತಾಯಿ. ನನಗೆ ಗಾಯದ ಬಾಧೆಯನ್ನು ತಾಳಲಾರದು ತಾಯಿ. ಎಲ್ಲಿಯಾದರೂ ಒಂದು ತೊಟ್ಟು ಜಲವನ್ನು ತಂದು ಕೊಡುವ ತಾಯಿ. ನಿಮ್ಮ ಇಷ್ಟದಂತೆ ಆಗಲಿ ಮಹಾರಾಜರೇ. ಅಮ್ಮ ಅಮ್ಮ ಬರ್ತಿದನು, ಇಲ್ಲಿ ಬಾ. ಬಂದೇನು ವಿಚಾರವೇನು ಮಹಾರಾಜರೇ? ನೀನು ನನಗೆ ಜಲವನ್ನು ತಂದು ಕೊಡುವುದೇ ಆದರೆ ನನಗಾಗುವ ರೀತಿಯು ನಿನಗೂ ಆಗುವುದು ತಾಯಿ. ಬೇಡ ಹೋಗು ತಾಯಿ, ಬೇಡ ಹೋಗು. ಮಹಾರಾಜರೇ, ನಿಮ್ಮಿಂದ ನನಗೆ ಯಾವ ಕಡು ಕಷ್ಟ ಬಂದರೂ ಸರಿ, ನಾನು ನಿಮಗೆ ಜಲವನ್ನು ತಂದೇ ಕೊಡುತ್ತೇನೆ ಮಹಾರಾಜರೇ. ಅಮ್ಮ ಇಷ್ಟಂತೆ ಆಗಲಿ, ತಂದುಕೊಡಬೇಡಾಗಮ್ಮ. ಮಹಾರಾಜರೇ, ಇದು ಜಲ ಸಿದ್ಧವಾಗಿರುವುದು. ಲಕ್ಷ್ಮೀದೇವಿ, ಲಕ್ಷ್ಮೀದೇವಿ! ಮಾವನವರ ಪಾಪಿಷ್ಠರೇ,
ಪರಪುರುಷರೊಡನೆ ಮಾತನಾಡುವುದು ನಿನಗಿದು ಉಚಿತವೇ? ಲಕ್ಷ್ಮೀದೇವಿ, ಈತನು ಯಾರೆಂದು ತಿಳಿದಿರುವೆ? ಕೇಳಮ್ಮ ಸೊಸೆ ಬಾಲೆ, ಕೇಳಮ್ಮ ಕೇಳಮ್ಮ ಸೊಸೆ ಬಾಲೆ, ಕೇಳಮ್ಮ ಸೊಸೆ ಬಾಲೆ, ಕೇಳಮ್ಮ ಸೊಸೆ ಬಾಲೆ. ಈತನು ಯಾರೆಂದು ತಿಳಿದಿರುವೆ ಅಮ್ಮ? ಈತನು ಯಾರೆಂದು ತಿಳಿದಿರುವೆ ಅಮ್ಮ? ಶೆಟ್ಟರ ಮನೆಯಲ್ಲಿ ಹೋಗಿಯಾರವ ಕದಂತ ಕಳನಲ್ಲವೇ? ಶೆಟ್ಟರ ಮನೆಯಲ್ಲಿ ಹೋಗಿನಾರವ ಕದಂತ ಕಳನಲ್ಲವೇ? ಕೇಳಮ್ಮ ಬಾಲೆಯೇ, ಕೇಳಮ್ಮ ಸೊಸೆ ಬಾಲೆಯೇ. ಅಮ್ಮ ಲಕ್ಷ್ಮೀದೇವಿ, ಮಾವನವರೇ, ಈತನು ಯಾರೆಂದು ತಿಳಿದಿರುವೆ? ಆ ನಂದೈ ಶೆಟ್ಟರ ಮನೆಯಲ್ಲಿ ಮುತ್ತಿನ ಹಾರವನ್ನು ಕದ್ದಂತ ಕಳ್ಳನಲ್ಲವೇ ನಮ್ಮ ಈತನು? ಈತನಿಗೆ ಉಪಚಾರವನ್ನು ಮಾಡುವುದೇ ಆದರೆ ಈತನಿಗೆ ಆಗಿರುವ ಶಿಕ್ಷೆಯು ನಮಗೂ ಆಗಿತ್ತು. ಜಾಗ್ರತೆ, ಪಟ್ಟಣಕ್ಕೆ ನಡೆಯೋಣ ತಮ್ಮ. ಮಾವನವರೇ, ಕೋಪಿಸಲಾಗದು. ಕೋಪವನ್ನು ಮಾಡದಿರಿ ಮಾವ, ಕೋಪವನ್ನು ಮಾಡದಿರಿ ಮಾವ, ಮಾವ ಮಾವನವರೇ. ಉಜ್ಜಯಿನಿಯ ಪುರದ ಅರಸು, ಉಜ್ಜಯಿನಿಯ ಪುರದ ಅರಸು ವಿಕ್ರಮ ರಾಜರಲ್ಲವೇ? ಇವರಿಗೆ ಉಪಚಾರವನ್ನು, ಇವರಿಗೆ ಉಪಚಾರವನ್ನು ಮಾಡದಿದ್ದರೆ ಮೋಕ್ಷ ಸಿಗುವುದುಂಟೆ? ಕೋಪವನ್ನು ಮಾಡದಿರಿ ಮಾವ, ಮಾವ ಮಾವನವರೇ. ಮಾವನವರೇ, ಲಕ್ಷ್ಮೀದೇವಿ, ಇವರನ್ನು ಯಾರೆಂಬುದಾಗಿ ತಿಳಿದಿರುವಿರಿ? ಯಾರಾದರೆ ನಮಗೇನು? ಮಾವನವರೇ, ಉಜ್ಜಯಿನಿಪುರದ ವಿಕ್ರಮ ಮಹಾರಾಜರಲ್ಲವೇ ಮಾವನವರೇ? ಅಮ್ಮ, ಏನು ಹೇಳ್ತಿರುವೆ ತಾಯಿ? ಹೌದು ಮಾವನವರೇ. ಏನು ಉಜ್ಜಯಿನಿ ಅರಸು ವಿಕ್ರಮರಾಜರೇನಮ್ಮ ಇವರು? ಹೌದು ಮಾವನವರೇ. ಅಮ್ಮ, ಅಂತ ಮಹಾತ್ಮರಿಗೆ ಈ ಪರಿಸ್ಥಿತಿ ಬಂದಿರಲು ಕಾರಣವಾದರೂ ಏನು ತಾಯಿ? ಮಾವನವರೇ, ಗ್ರಹಗತಿಗಳ ಕಾಟವು ಅನುಕೂಲವಿಲ್ಲದೆ ಅನಾನುಕೂಲದಿಂದ ಈ ರೀತಿ ಇವರಿಗೆ ಕಡು ಕಷ್ಟ ಬಂದಿರಲು ಕಾರಣವೂ ಮಹಾಮಾನವರೇ. ಇವರನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗಿ ಉಪಚಾರವನ್ನು ಮಾಡೋಣವೇ ಮಾವನವರೇ? ಅಮ್ಮ, ನಿನ್ನಿಷ್ಟದಂತೆ ಆಗಲಿ ತಾಯಿ. ಅಮ್ಮ, ನೀನಿಲ್ಲೇ ಇದ್ದುಕೊಂಡು ಈ ಮಹಾತ್ಮರಿಗೆ ಉಪಚಾರವನ್ನು ಮಾಡುತ್ತಿರು ತಾಯಿ. ನಾನಾದರೂ ನಮ್ಮ ಚಂದ್ರಸೇನ ಮಹಾರಾಜರಿಗೆ ಹೋಗಿ ಈ ಮಹಾತ್ಮರಿಗೆ ಅನ್ನ ನೀರು ನೀಡುವಂತೆ ಅಪ್ಪಣೆಯನ್ನು ಪಡೆದು ಬರುತ್ತೇನೆ. ತಮ್ಮಿಷ್ಟದಂತೆಯೇ ಆಗಲಿ ಮಾವನವರೇ. ಚಂದ್ರಸೇನ ಮಹಾರಾಜರಿಗೆ ದಂಡಮೋ ದಂಡಮೋ. ಜಾಗ ಕರೆಕ್ಟಾಗಿ ಹಾಕು. ಬಿದ್ದಿದೋದಿ ತಿಳಿಸುತ್ತದೆ ನಿಮ್ಮ ಮಂಗಳವಾಗಲಿ ಮೇಲೆ ಕೇಳುವರಾಗಿ ತಿಳಿಸುತ್ತದೆ. ನನ್ನಲ್ಲಿ ಒಂದ ವಿಚಾರ. ಮಹಾಪ್ರಭು, ತಾವು ಕರಾಚರಣೆಯನ್ನು ಕಳಿಸಿ ಕಂದಕದಲ್ಲಿ ಬಿಸಿರುವ ಆ ಮಹಾತ್ಮರಿಗೆ ಅನ್ನ ನೀರನ್ನು ನೀಡುವಂತೆ
ಅಪ್ಪಣೆಯನ್ನು ಅಪೇಕ್ಷಿಸಿ ಬಂದಿರುವೆನು ಮಹಾಪ್ರಭು. ಮಂತ್ರಿ ಮಹಾಪ್ರಭು ಕೇಳಿದೆಯಾ? ಕೇಳಿದರು. ಹೂವಿನ ಗಾಢವನ್ನು ನೋಡಿದ್ರೆ ತಿಳಿಸಿದರು ಎಷ್ಟು ಸತ್ಯವಂತರೆಂದು ಕೇಳಿದೆಯಾ? ಹೌದು ಮಹಾಪ್ರಭು, ಚೆಲಿಸೆಟ್ಟರು ಅಂತ ಸತ್ಯವಂತರೇ ಸರಿ. ತಿಳಿಸುತ್ತದೆ ಮಹಾಪ್ರಭು, ನೀವು ನಾನು ಕೈಕಾಲನ್ನು ತಸ್ಕರನಿಗೆ ಅನ್ನ ನೀರನ್ನು ಕೊಡುವ ಬಯಕೆ ನಿಮ್ಮದಾಗಿರುವಾಗ ಇನ್ನು ಮುಂದೆ ನಿಮ್ಮ ವಿಷಯದಂತೆ ಆತನಿಗೆ ಅನ್ನ ನೀರನ್ನು ಕೊಡುವರಾಗಿ. ಅಪ್ಪಣೆ ಆದರೆ ನಾನು ಇನ್ನು ಬರ್ತೇನೆ ಮಹಾಪ್ರಭು. ನಿಮಗೆ ಮಂಗಳವಾಗಲಿ, ಹೋಗಿ ಬರುವರಾಗಿ. ಲಕ್ಷ್ಮೀದೇವಿ, ಲಕ್ಷ್ಮೀದೇವಿ, ಮಾವನವರ ಪದಕ್ಕೆ ನಮಸ್ಕಾರ. ನಿಮಗೆ ಮಂಗಳವಾಗಲಿ. ಮೇಲೆ ಕೇಳು ತಾಯಿ. ಮಾವನವರೇ, ಹೋದ ಕಾರ್ಯವು ಏನಾಯಿತು ಮಾವನವರೇ? ಅಮ್ಮ, ನಿನ್ನ ಪಾತಿವ್ರತ ಧರ್ಮದ ಫಲವಾಗಿ ನಮ್ಮ ಚಂದ್ರಸೇನ ಮಹಾರಾಜರು ಈ ಮಹಾತ್ಮರಿಗೆ ಅನ್ನ ನೀರು ನೀಡುವಂತೆ ಅಪ್ಪಣೆಯನ್ನೂ ನೀಡುವರು ತಾಯಿ. ಮಾವನವರೇ, ಹಾಗಾದರೆ ಈ ಮಹಾತ್ಮರನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗೋಣವೇ ಮಾವನವರೇ? ಹಾಗೇ ಆಗಲಮ್ಮ. ಅಮ್ಮ ಮಹಾರಾಜರೇ, ನೀವಿನ್ನು ನಮ್ಮ ಮನೆಗೆ ಬರಬಹುದಲ್ಲವೇ? ಅಮ್ಮ ಲಕ್ಷ್ಮೀದೇವಿ, ಕೇಳಿ ಶೆಟ್ಟರೆ, ಮಹಾಪ್ರಭು, ನಾನು ನಿಮ್ಮ ಮನೆಗೆ ಬಂದರೆ ಸುಮ್ಮನೆ ಕೂತಿ ಅನ್ನವನ್ನು ಉಣ್ಣಲಾರೆ. ನನಗೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಕೆಲಸವನ್ನು ಕೊಟ್ಟರೆ ಆ ಕೆಲಸವನ್ನು ಮಾಡಿ ನಿಮ್ಮ ಮನೆ ಅನ್ನ ಋಣವನ್ನು ತೀರಿಸುತ್ತೇನೆ. ಮಹಾಪ್ರಭು, ಇಂತಹ ಪರಿಸ್ಥಿತಿಯಲ್ಲಿ ತಾವು ಯಾವ ಕೆಲಸವನ್ನೂ ತಾನೇ ಮಾಡಬಹುದು, ಹಾಗೆ ಸುಮ್ಮನೆ ಇರಬಹುದಲ್ಲವೇ? ಹಾಗಾದರೆ ನಿಮ್ಮ ಗಾಣವನ್ನು ಒಡೆಯುವ ಹಲಗೆಯ ಮೇಲೆ ನನ್ನನ್ನು ಕುಳ್ಳಿಸುವರಾಗಿ. ಕುಳ್ಳಿಸಿದರೆ ಬಾಯಿ ಗೆರುವಿನಿಂದ ಬಸವಣ್ಣ ದೇವರನ್ನು ಅರ್ಥಿಸಿಕೊಂಡು ನಿಮ್ಮ ಮನೆ ಅನ್ನ ಋಣವನ್ನು ತೀರಿಸುತ್ತೇನೆ. ಇಷ್ಟು ಹೇಳಿದ ಮೇಲೆ ತಮ್ಮಿಷ್ಟದಂತೆಯೇ ಆಗಲಿ ಮಹಾಪ್ರಭು. ಹಾಗಾದರೆ ನಡೀರಿ, ಹೋಗೋಣ. ಹಾಗೆ ಆಗಲಿ. ಈ ಪಾಪಿ ಪಣೆಯೊಳಗೆ ಏನೆಂದು ಬರೆದಿವೆಯೋ ನಾಂಬೇರ ಕಾಣೆ ವಿಧಿಯೇ ವಿಧಿಯೇ. ಸೆಟ್ಟರೆ, ನನ್ನನ್ನು ಕರೆದುಕೊಂಡು ಬಂದು ನೀವು ಈ ರೀತಿ ದುಃಖ ಪಡುತ್ತಿರುವರಲ್ಲ, ನೀವು ಈ ರೀತಿ ದುಃಖ ಪಡುವುದೇ ಆದರೆ ನನ್ನನ್ನು ಮದದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಬಿಟ್ಟು ಬಿಡಿ. ನನ್ನ ನಿತ್ಯ ಕರ್ಮ ಫಲವು ನಾನು ಅಲ್ಲೇ ತೀರಿಸಿಕೊಳ್ಳುತ್ತೇನೆ. ಮಹಾಪ್ರಭು, ನಿಮ್ಮಗಳಿಗೆ ಉಪಚಾರ ಮಾಡಲೆಂದು ನಾವೀ ರೀತಿ ರೋಧಿಸುತ್ತಿಲ್ಲ. ನಮ್ಮ ಗಾಣವನ್ನು ಒಡೆಯುವ ಅಲಗೆಯು ತುಂಬಾ ಕಿರಿದಾದ್ದರಿಂದ ತಾವುಗಳು ಅದರ ಮೇಲೆ ಕುಳಿತು ಗಾಣವನ್ನು ಒಡೆಯುವಾಗ ಆಯಾ ತಪ್ಪಿ ಕೆಳಕ್ಕೆ ಬಿದ್ದು ಬಸವಣ್ಣ ದೇವರ ಕಾಲಿಗೆ ಸಿಲುಕುವಿರೇನೋ ಎಂದು ನಾವ್ ಈ ರೀತಿ ದುಃಖ ಪಡುತ್ತಿರುವೆ ಮಹಾಪ್ರಭು, ಈ ರೀತಿ ದುಃಖ ಪಡುತ್ತಿರುವೆವು. ಹಾಗಾದರೆ ನಿಮ್ಮ ಬಲವಾದ ಹಗ್ಗದಿಂದ ಈ ನನ್ನ ದೇಹವನ್ನು ಬಿಗಿಯುವರಾಗಿ, ಬಿಗಿದು ನಿಮ್ಮ ಗಾಡಿಯ ಮರಕ್ಕೆ ಕಟ್ಟುವರಾಗಿ. ಶಿವ ಶಿವ. ಅದು ಅಲ್ಲದೆ ನಿಮ್ಮ ಎತ್ತುಗಳ ಹಗ್ಗವನ್ನು ಈ ನನ್ನ ಎಡಮುಂಡಕ್ಕೆ ಕಟ್ಟುವರಾಗಿ. ಶಿವ ಶಿವ. ಅದು ಅಲ್ಲದೆ ನಿಮ್ಮ ಎತ್ತುಗಳ ಹೊಡೆಯುವ ಬಾರಿ ಚಾವಟಿಯನ್ನು ಈ ನನ್ನ ಬಲಮಂಡಕ್ಕೆ ಕಟ್ಟುವರಾಗಿ. ಶಿವ ಶಿವ. ಬಾಯಿ ಜಮೀನಿಂದ ಬಸವಣ್ಣ ದೇವರನ್ನು ಆಧರಿಸಿಕೊಂಡು ಮೆಲ್ಲ ಮೆಲ್ಲನೆ ಮೆಲ್ಲ ಮೆಲ್ಲನೆ ನಿಮ್ಮ ಮನೆ ಅನ್ನವನ್ನು ತೀರಿಸುತ್ತೇನೆ. ಮಹಾಪ್ರಭು, ಹಾಗಾದರೆ ನಾನು ಹೋಗಿ ಬರುವುದೇ. ನಿಮಗೆ ಮಂಗಳವಾಗಲಿ. ಎಲ್ಲಿ ಇಲ್ಲಿ ಬರುವರಾಗಿ ಬಂದೆವು, ವಿಚಾರವೇನು ಮಹಾಪ್ರಭು? ಆದರೆ ಇಂಥ ಪಟ್ಟಣದ ರಾಜ ಇಂಥವರ ಮನೆಯಲ್ಲಿ ಗಾಣವನ್ನು ಹೊಡೆಯುತ್ತವನೆಂದು ಯಾರಲ್ಲಿ ತಿಳಿಸಬಾರದೆಂದು ಇದು ಸ್ಥಿರವಾಗಿ ಬೇಡಿಕೊಳ್ಳುವೆನು. ತಮ್ಮಿಷ್ಟದಂತೆ ಆಗಲಿ ಮಹಾಪ್ರಭು. ನಿಮಗೆ ಮಂಗಳವಾಗಲಿ, ಹೋಗಿ ಬರುವರಾಗಿ. ಹೇ ಪಾಪಿಯಾದ ವಿಕ್ರಮನೇ, ನವರತ್ನ ಖಚಿತವಾದ ಸಿಂಹಾಸನ ಮೇಲೆ ಕುಳಿತು ಕರೆದು ಕರೆದು ದಾನ ಧರ್ಮವನ್ನು ಮಾಡುತ್ತಿದ್ದ ಈ ನಿನ್ನ ಕೈಗಳಿಗೆ ಈ ಋಣ ಈಗ ಗಾಣಗರ ಮನೆಯಲ್ಲಿ ಗಾಣವನ್ನು ಒಡೆಯುತ್ತವನೆಂದು ಒಂದು ಇಡೀ ಅನ್ನಕ್ಕಾಗಿ ಒಂದು ಕೊಳಲ ನೀರಿಗಾಗಿ ಗಾಣವನ್ನು ಹೊಡೆಯುತ್ತಿರುವೆಯ, ಈ ರೀತಿ ದುಃಖ ಪಡುತ್ತಿರುವೆಯ? ಹೇಳುವೆನು ಕೇಳು, ಬಿಡುವ ದುಃಖವನ್ನು. ಕಷ್ಟ ಬಂದಿತು ಎಂದು ಎನಗೆ, ಕಷ್ಟ ಬಂದಿತು ಎಂದು ಎನಗೆ ಮರಳಾಡುತ್ತಿರುವ ಮರುಳೇ 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 ಮರುಳೇ
ಕಷ್ಟವನ್ನು ಪಡಲಾರದೆ ಶ್ರೇಷ್ಠತವನ್ನು ಬಯಸುವನು ಕಡು ಮೂರ್ಖ. ಇಷ್ಟವಿಲ್ಲದ ಜಾತಿಯ ಸಂಘವನ್ನು ಮಾಡುವನು ಕಡು ಮೂರ್ಖ. ಕೆಟ್ಟು ನಂಟರ ಮನೆಗೆ ಸೇರುವನು ಕಡು ಮೂರ್ಖ. ಅದರಂತೆ ಕಷ್ಟವನ್ನು ಪಡಲಾರದೆ ಶ್ರೇಷ್ಠತನವನ್ನು ಬಯಸುವೆಯಾ? ಹೇಳುವನು ಕೇಳು. ದೊರೆಯೊಳ್ಳಿವರ ಪಾಂಡುವರ, ದೊರೆಯೊಳ್ಳಿವರ ಪಾಂಡುವರ 12 ವರ್ಷ ವನವಾಸ, 1 ವರ್ಷ ಜ್ಞಾತವಾಸವನ್ನು ಮಾಡಿ ಕೈಯಲ್ಲಿಲ್ಲದೆ ಮರುಳೇ 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 ಮರುಳೇ. ಹೇ ಮರುಳೇ, ಸತ್ಯವಂತರಾದ ಪಾಂಡವರು ತಮ್ಮ ಸತ್ಯಕ್ಕೋಸ್ಕರ 12 ವರ್ಷ ವನವಾಸ, 1 ವರ್ಷ ಜ್ಞಾತವಾಸವನ್ನು ಮಾಡಿ ಅವರ ಸತ್ಯವನ್ನು ಪರೀಕ್ಷಿಸಿಕೊಳ್ಳಲಿಲ್ಲವೇ? ಅಂತವರ ಕಷ್ಟಕ್ಕಿಂತಲೂ ನಿನ್ನ ಕಷ್ಟವೇ ದೊಡ್ಡ ಕಷ್ಟವೇ. ಬಿಡುವ ದುಃಖವನು. ಹೇ ಬಸವಣ್ಣ ದೇವರೇ, ನನ್ನನ್ನು ನೋಡಿ ನೀವೇಗೆ ಕಣ್ಣೀರು ಸುರಿಸ್ತಿರುವಿರಿ? ಮೆಲ್ಲ ಮೆಲ್ಲಲೆ ಮೆಲ್ಲ ಮೆಲ್ಲಲೆ ಗಾಣವನ್ನು ಎಳೆಯವರಾಗಿ. ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಕಲ್ಲ ಕಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ. ಹೇ ಮೆಲ್ಲ ಮೆಲ್ಲನೆ ನಡೆಯೋ ಬಸವ
ಪಾದ ಗೋವಿಂದೋ, ಶನಿದೇವರ ಪಾದ ಗೋವಿಂದೋ. ಎಷ್ಟು ಆನಂದವಾಗಿ ಕಾಣುತ್ತಿರುವುದಮ್ಮ. ಹೌದು, ಪಕ್ಷಿಗಳು ಗಿಳಿ ಕೋಗಿಲೆಗಳು ಬಹಳ ಗಾನವನ್ನು ಪಾಡುತ್ತಿರುವುದಮ್ಮ. ಅಮ್ಮ ಸಖಿಯರೇ, ಇಂತಹ ಸಂತೋಷ ಸಮಯ ಕಾಲದಲ್ಲಿ ನೀವೆಲ್ಲರೂ ಒಂದು ಗಾನವನ್ನು ಪಾಡಿರಮ್ಮ. ಹಾಗೆ ಆಗಲಮ್ಮ. ಹೌದಮ್ಮ ಸಖಿಯರೇ, ಅಮ್ಮ ಸಖಿಯರೇ, ಇಂತಹ ಸಂತೋಷ ಕಾಲದಲ್ಲಿ ನಮ್ಮ ಉದ್ಯಾನವನಕ್ಕೆ ಹೋಗಿ ಫಲ ಪುಷ್ಪಗಳನ್ನು ಕೊಯ್ದುಕೊಂಡು ಬಂದಿನಮ್ಮ. ಗೌರಿ ಪೂಜೆಯನ್ನು ಮಾಡೋಣ. ಏನಮ್ಮ ಸಖಿ?
ಪುಷ್ಪಗಳನ್ನು ಕೊಯ್ಯುತ್ತಾ ಗಾನವನ್ನು ಪಾಡುತ್ತಾ